ಯಶ್ ಅವ್ರಿಗೆ ರಾಕಿಂಗ್ ಸ್ಟಾರ್ ಅಂತ ಹೆಸರು ಕೊಟ್ಟಿದ್ದು ನೀವೇನೆ? ರಾಕಿಂಗ್ ಸ್ಟಾರ್ ಯಶ್ ಅಂತ ಬರಲಿಲ್ಲ ಅಂದ್ರೆ ನೋಡು, ನನ್ನ ಹೆಸರು ನಾಗೇಂದ್ರ ಅರಸೋನೆ ಅಲ್ಲ. ನಾ ಒಳ್ಳೆ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ನನಗೆ ಅನ್ನಿಸ್ತು. ದರ್ಶನ್ ನಮ್ಮ ಜೊತೆ ಬಂದು ಕ್ಲಾಪ್ ಮಾಡಿ ಎಷ್ಟು ಇನ್ವೆಸ್ಟ್ ಮಾಡಿದ್ರು, ಎಷ್ಟು ಬಂತು ವಾಪಸ್ಸು? ಒಂದು 125 130 ಏನೋ ಆ ಟೈಮಲ್ಲೇನೆ ನಮ್ಮ ಸಿನಿಮಾದಲ್ಲಿ ವರ್ಕ್ ಮಾಡಿದಂಥ ಯಶ್ ಈಗ KGF. ಎಲ್ಲ ಒಂದ್ ಕಡೆ ಎಲ್ಲರೂ ಬೀಟ್ ಮಾಡ್ಕೊಂಡು ಮುಂದೆ ಹೋಗ್ಬಿಟ್ರು. ಸರ್, ಇಲ್ಲಿ ಯಾರನ್ನೋ ಬೀಟ್ ಮಾಡಿ ಹೋಗೋ ಥರದಲ್ಲ ಅಲ್ಲ. ದರ್ಶನ್ ಒಂಥರ ಮಾಸು, ಫುಲ್ ಪಕ್ಕ ಮಾಸ್ ಎಂಟ್ರಿ ಕೊಡ್ತಿದ್ದಾಗ ಡಮ್ ಡಮ್ ಡಮ್. ನವಗ್ರಹ ಪಾರ್ಟ್ 2 ನಾವ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ಹೆಣ್ಣು ಬಾಳೆಹಣ್ಣು, ಹಣ್ಣು ತಿಂದ್ಮೇಲೆ ಸಿಪ್ಪೆ ತಿಪ್ಪೆಗೆನೆ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ರಾಕಿಂಗ್ ಸ್ಟಾರ್ ಯಶ್ ಅಂತ ಹೇಳಿದ್ರೆ ಇವತ್ತು ಭಾರತೀಯ ಚಿತ್ರರಂಗದಲ್ಲಿ ಒಂದು ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ಇದಕ್ಕೆ ಪ್ರಮುಖವಾದ ಕಾರಣ KGF ಸಿನಿಮಾದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ರಾಕಿ ಅನ್ನುವಂತಹ ಪಾತ್ರವನ್ನ ಬಹಳ ಚೆನ್ನಾಗಿ ನಿರ್ವಹಿಸಿದ್ದು. ಆದ್ರೆ ಸ್ವಲ್ಪ ಒಂದು 15 ವರ್ಷ ಹಿಂದಕ್ಕೆ ಹೋಗ್ಬಿಡೋಣ. ರಾಕಿಂಗ್ ಸ್ಟಾರ್ ಯಶ್ ಅವರು 2008ರಲ್ಲಿ ರಾಕಿ ಅನ್ನುವಂತಹ ಸಿನಿಮಾದ ಮೂಲಕ ಪೂರ್ಣ ಪ್ರಮಾಣದ ನಾಯಕ ನಟರಾಗಿ ಚಲನಚಿತ್ರ ರಂಗಕ್ಕೆ ಎಂಟ್ರಿ ಕೊಟ್ಟರು. ಅಫ್ಕೋರ್ಸ್ ಅದಕ್ಕಿಂತ ಮೊದಲು ಅವರು ಜಂಬದ ಹುಡುಗಿ ಮತ್ತೆ ಮೊಗ್ಗಿನ ಮನಸ್ಸು ಮಾಡಿದ್ರು. ಆದರೆ ಪೂರ್ಣ ಪ್ರಮಾಣದ ನಾಯಕರಾಗಿ ರಾಕಿ ಅನ್ನುವಂತಹ ಸಿನಿಮಾದ ಮೂಲಕ ಅವರು ಚಿತ್ರರಂಗಕ್ಕೆ ಒಂದೊಳ್ಳೆ ಹೀರೋ ಆಗಿ ಇಂಟ್ರೊಡ್ಯೂಸ್ ಆದರು. ಈ ಒಂದು ಸಿನಿಮಾ ಬಿಡುಗಡೆಯಾಗಿ ಡಿಸೆಂಬರ್ 25ನೇ ತಾರೀಕಿಗೆ 15 ವರ್ಷ ಆಗಿದೆ. ಸೊ 15 ವರ್ಷ ಮುಗಿಸಿದಂತಹ ಈ ಒಂದು ವಿಶೇಷ ಸಂದರ್ಭದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರನ್ನ ರಾಕಿ ಆಗಿ ಚಿತ್ರರಂಗಕ್ಕೆ ಒಬ್ಬ ಒಳ್ಳೆ ಹೀರೋ ಆಗಿ ಇಂಟ್ರೊಡ್ಯೂಸ್ ಮಾಡಿದಂತಹ ನಮ್ಮ ನಾಗೇಂದ್ರ ಅರಸ್ ಅವರು, ನಿರ್ದೇಶಕರು, ನಮ್ಮ ಜೊತೆಗಿದ್ದಾರೆ. ಅವರನ್ನ ಮಾತಾಡಿಸ್ತಾ ಹೋಗೋಣ. ಹಾಗೇನೆ ಸ್ನೇಹಿತರೆ, ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ರಾಕಿಂಗ್ ಸ್ಟಾರ್ ಅಂತ ಬಿರುದು ಕೊಟ್ಟವರು ಕೂಡ ನಮ್ಮ ನಾಗೇಂದ್ರ ಅರಸ್ ಅವರೇ. ಸೊ ಅವರನ್ನ ಮಾತಾಡಿಸ್ತಾ ಹೋಗೋಣ, ಬನ್ನಿ. ಸರ್, ವೆಲ್ಕಮ್ ಟು ದ ಶೋ. ನಿಮ್ಗೆ ನಮಸ್ತೆ ಸರ್. ಎಸ್, ಹೇಗಿದ್ದೀರಾ ಸರ್? ಸೂಪರ್ ನೋಡಿ, ಫಿಟ್ ಅಂಡ್ ಫೈನ್. ಕರೆಕ್ಟ್. ಇನ್ಫ್ಯಾಕ್ಟ್ ನಾನು ಆಕ್ಚುಲಿ ನಾಗೇಂದ್ರ ಸರ್ಗೆ ಇಂಟ್ರೊಡ್ಯೂಸ್ ಮಾಡುವಾಗ ಫಿಟ್ನೆಸ್ ಫ್ರೀಕ್ ಅಂತ ಕೂಡ ಹೇಳಬೇಕಿತ್ತು. ಯಾಕಂದ್ರೆ ನಿರ್ದೇಶನ ಆಯ್ತು, ಸಂಕಲನ ಆಯ್ತು, ನಟನೆ ಆಯ್ತು, ಈಗ ಸದ್ಯಕ್ಕೆ ಫಿಟ್ನೆಸ್ ಫ್ರೀಕ್, ಇತ್ತೀಚಿನ ಫಿಟ್ನೆಸ್ ಫ್ರೀಕ್ ಅಂತಾನೆ ಹೇಳ್ಬೋದು. ಜೊತೆಗೆ ಮಧ್ಯದಲ್ಲಿ ಒಂಚೂರು ದಪ್ಪ ಆಗಿದೆ ಕ್ಯಾರೆಕ್ಟರ್ಗೋಸ್ಕರ. ಕನ್ನಡ ಮಲಯಾಳಂ ಒಂದು ಸಿನಿಮಾ ಮಾಡಿದ್ದೆ, ಅದರಲ್ಲಿ ಸ್ವಲ್ಪ ವೆಯ್ಟ್ ಪುಟ್ ಆನ್ ಬೇಕಿತ್ತು, ಹೆಡ್ ಕಾನ್ಸ್ಟೇಬಲ್ ಕ್ಯಾರೆಕ್ಟರ್ ಅಂತ. ಯಾಕಂದ್ರೆ ಮಲಯಾಳಮಲ್ಲೂ ಇತ್ತಲ್ಲ, ಸರಿ ಆಗ್ಬಿಡೋಣ ಅಂದ್ಬಿಟ್ಟು ಇನ್ನೂ ಜಾಸ್ತಿ ಆಗಿದೆ. ಈಗ ಮತ್ತೆ ಕಡಿಮೆ ಆಗ್ತಾ ಇದ್ದೀನಿ. ಜೊತೆಗೆ ರೀಲ್ ಸ್ಟಾರ್ ಅಂತಾನು ಹೇಳ್ಬೋದು. ತುಂಬಾ ರೀಲ್ಸ್ ನ ಮಾಡ್ತಾ ಇರ್ತೀರಾ ಆಕ್ಚುಲಿ ನೀವು. ಹಾಗೆ ಸರ್, ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ ನಿಮಗೆ ಫಸ್ಟ್ಲಿ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಸರ್. ಹಾಗೇನೆ ರಾಕಿ ಸಿನಿಮಾ ಹಲವಾರು ಮೊದಲುಗಳಿಗೆ ಸಾಕ್ಷಿ ಅಂತಾನೆ ಹೇಳ್ಬೋದು. ರಾಕಿಂಗ್ ಸ್ಟಾರ್ ಯಶ್ ಅವರ ಸಿನಿಮಾಗೆ SPB ಅವರು ಹಾಡಿದ್ರು. ನಮ್ಮ DSP ಏನು ತೆಲುಗು ಚಿತ್ರರಂಗದ ರಾಕ್ ಸ್ಟಾರ್ ಮ್ಯೂಸಿಕ್ ಡೈರೆಕ್ಟರ್ DSP ಅವರು ಹಾಡಿದ್ರು. ಅವರು ಫಸ್ಟ್ ಟೈಮ್ ಕನ್ನಡದಲ್ಲಿ ಹಾಡಿಸಿದ್ರು. ಎಕ್ಸಾಕ್ಟ್ಲಿ ಕರೆಕ್ಟ್. ಅಂಡ್ ನಮ್ಮ ರಾಜಕುಮಾರ ಮತ್ತು ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಸಿನಿಮಾಗಳ ನಿರ್ದೇಶಕ ಸಂತೋಷ್ ಆನಂದರಾಮ್ ಅವರು ಈ ಒಂದು ಸಿನಿಮಾಗೆ ಲಿರಿಕ್ಸ್ ಕೂಡ ಬರ್ತಿದ್ರು. ಅವರು ಕೂಡ ಇಂಟ್ರೊಡಕ್ಷನ್. ಕರೆಕ್ಟ್. ಸೊ ಹಲವಾರು ಮೊದಲುಗಳಿಗೆ ಈ ಒಂದು ಸಿನಿಮಾ ಸಾಕ್ಷಿಯಾಗಿದೆ. ಈ ಒಂದು ಸಿನಿಮಾಗೆ 15 ವರ್ಷ ತುಂಬಿರುವಂತಹ ಖುಷಿಯಲ್ಲಿ ನಾವಿದ್ದೀವಿ. ನಿಮ್ಗೆ ಹೇಗೆ ಅನಿಸ್ತಾ ಇದೆ ಸರ್? ನಿಜವಲ್ಲೂ ಅದು 15 ವರ್ಷ ಹಿಂಗಾಗೋಯ್ತಾ, ಇಷ್ಟು ಬೇಗ ಆಗೋಯ್ತಾ ಅನ್ನೋ ಒಂದು ಆಶ್ಚರ್ಯನೂ ಕೂಡ. ಅಂದ್ರೆ ಹೇಗೆ ಇಯರ್ಸ್ ಗೋಸ್ ಆನ್ ಅನ್ನೋದಕ್ಕೆ, ಬಟ್ ಇನ್ನು ನಾವೇನು ಮಾಡಿಲ್ವಾ, ಇನ್ನು ಏನ್ ಮಾಡ್ಬೇಕು ಅನ್ನೋದು ಕ್ವಶನ್ ನಮ್ಗೂ ಬರ್ತಾ ಇರುತ್ತೆ. ಅಂದ್ರೆ ನಾವೇನೇ ಆ ಟೈಮ್ ಮಾಡಿದ್ದು ಅಷ್ಟೇನೆ, ಒನ್ಸ್ ಇಟ್ಸ್ ಡಾಕ್ಯುಮೆಂಟೆಡ್ ಫಿನಿಶ್, ವಾಟ್ ನೆಕ್ಸ್ಟ್ ಅಂತಾನೆ ಹೋಗುತ್ತೆ. ಯಾಕಂದ್ರೆ ನಿನ್ನೆ ನಾನು ಆಮೇಲೆ ವಿಜಯ್ ಚೆಂಡೂರು ಸಿಕ್ಕಿದ್ವಿ KCC ಕ್ರಿಕೆಟ್ ಆಡುವಾಗ. ಆವಾಗ ನೆನ್ಸ್ಕೊಂಡ್ವಿ. ಆಮೇಲೆ ಅಲ್ಲಿರೋ ನಾನು FB ಹಾಕಿದಾಗ, ಇನ್ಸ್ಟಾದಲ್ಲಿ ಹಾಕಿದಾಗ ಎಷ್ಟೋ ಜನ ಸ್ನೇಹಿತರು, ಆಮೇಲೆ ಅಲ್ಲಿದ್ದ ಕೆಲವರು, ಸರ್ 15 ವರ್ಷ ಆಗೋಯ್ತಾ, ಗೊತ್ತೇ ಆಗಿಲ್ಲ ಸರ್, ಹೆಂಗೆ ಸರ್ ಅಂತ. ಆಮೇಲೆ ZA ಅವರೇ ತಗೊಂಡಿದ್ರು. ಅವರು ಹೇಳಿದ್ರು, ನೀವು ಮುಂಚೆನೇ ಹೇಳಿದ್ರೆ ನಾವಲ್ಲಿ ಅನೌನ್ಸ್ ಮಾಡ್ಬಿಡ್ತಿದ್ವಿ ಸರ್ ಸ್ಟೇಡಿಯಂ ಅಲ್ಲಿ ಅಂತ ಅಂದ್ರು. ಬಟ್ ಓಕೆ, ನನ್ಗೇನು ಆ ರೀತಿ ಸುಮ್ಮನೆ ಹೋಗಿಸ್ಕೊಬೇಕು, ಇದು ಮಾಡಬೇಕು ಅನ್ನೋಲ್ಲ, ಜನ ನೋಡಿ ಇದು ಮಾಡ್ಕೊಂಡ್ರೆ ಸಾಕು ಅನ್ನೋ ಥರ. ಬಟ್ ರಿಯಲಿ 15 ವರ್ಷ ಇದಾಗಿದೆ ಅನ್ನೋದು ಒಂಥರ ಖುಷಿ. ಸೂಪರ್, ಅದೊಂದು ನೆನಪು ಬೊಂಬಟಾಗಿದೆ. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಸರ್, ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ರಾಕಿಂಗ್ ಸ್ಟಾರ್ ಅಂತ ಹೆಸರು ಕೊಟ್ಟಿದ್ದು ನೀವೇನೆ. ಹಾಗೇನೆ ಪೂರ್ಣ ಪ್ರಮಾಣದ ನಾಯಕರಾಗಿದ್ದು ಈ ಸಿನಿಮಾ ಮೂಲಕನೇ. ಅದಕ್ಕಿಂತ ಮೊದಲು 2 ಸಿನಿಮಾ ಮಾಡಿದ್ರು.
ಈ ಸಿನಿಮಾಗೆ ಯಶ್ ಅವರ ಕಾಸ್ಟಿಂಗ್ ಹೇಗಾಯಿತು ರಾಕಿ ಸಿನಿಮಾಗೆ? ಆ್ಯಕ್ಚುಲಿ ಯಶ್ ಒಂದು ಲಕ್ಕಿ ಅಂತ ಅನ್ಸುತ್ತೆ. ಯಾಕಂದರೆ ಆ ಪಾತ್ರ ಯಶ್ಗಿರಲಿಲ್ಲ. ಆ ಸಿನಿಮಾನೇ ಬೇರೆ ಒಂದು ನಿರ್ಮಾಪಕರು ಬೇರೆ ಒಂದು ಹೀರೋಗೆ ಇದ್ದಿದ್ದು. ಅಂದರೆ ಒಬ್ಬ ನಿರ್ಮಾಪಕನ ಮಗನೇ ಆ ಚಿತ್ರಕ್ಕೆ ನಾಯಕ ನಟನಾಗಿ ಅಂತ ಇದ್ದಿದ್ದು. ಎಲ್ಲ ರೆಡಿಯಾಗೋಗಿ ಸ್ಕ್ರಿಪ್ಟು, ಮ್ಯೂಸಿಕ್ ಕಂಪೋಸಿಷನ್, ಎವ್ರಿಥಿಂಗ್ ವಾಸ್ ರೆಡಿ. ಟ್ರ್ಯಾಕ್ ಸಿಂಗಿಂಗ್ ಎಲ್ಲ ಆಗೋಗಿತ್ತು. ಫೈನಲ್ ಸಿಂಗ್ ಆಡಿಸ್ಬೇಕಿತ್ತು, ಹೀರೋಯಿನ್ನು ಫೈನಲ್ ಮಾಡಬೇಕು, ಮಿಕ್ಕಿದ ಕಾಸ್ಟಿಂಗ್ ಎಲ್ಲ ಆಗೋಗಿತ್ತು, ಎಲ್ಲ ಪ್ರತಿಯೊಂದು ಕಾಸ್ಟಿಂಗು. ಆಮೇಲೆ ಅಲ್ಲಿ ಒಂದು ಈಗೋ ಫ್ಯಾಕ್ಟರ್ ಬಂತು ನಮಗೂ ಪ್ರೊಡ್ಯೂಸರ್ಗೂ. ಯಾಕಂದರೆ ಆ ಸಿನಿಮಾದ ಹೀರೋ ಏನು ಮಾಡಬೇಕಾಗಿತ್ತು, ಆ ಚಿತ್ರದ ಹೀರೋದು ಒಂದು ಸಿನಿಮಾ ಮಾಡಿದ್ದೆ ನಾನು, ಎಡಿಟಿಂಗ್ ಮಾಡಿದ್ದೆ. ಅದು ನಿರ್ದೇಶಕರು ಬೇರೆ ನಿರ್ಮಾಪಕರು ಬೇರೆ ಇದ್ದರು. ಬಟ್ ಅವರ ತಂದೆ ನನ್ನ ವರ್ಕ್ ನೋಡಿ, ಎಡಿಟಿಂಗ್ ವರ್ಕ್ ನೋಡಿ, ಆಮೇಲೆ ಹಾರ್ಟ್ ಬೀಟ್ಸನ್ನು ಮಾಡಿದ್ದೆ ಇದರಿಂದ. ನನ್ನ ಮಗನಿಗೊಂದು ಮಾಡಿಕೊಡಿ ಸಿನಿಮಾ ಅಂತ ಹೇಳಿದಾಗ, ಸರಿ ಸರ್ ನಾವಿರೋದೇ ಸಿನಿಮಾ ಮಾಡೋಕ್ಕೆ ಅದರಲ್ಲೇನು. ಆಮೇಲೆ ಹಿಂಗೆ ಅಂತ ಬಂದಾಗ ವಿಜಯ್ ಚೆಂಡೂರು ಆ ಟೈಮಲ್ಲಿ ನಂದು ಬೇರೆ ಎಡಿಟಿಂಗ್ ಎಲ್ಲ ಇದು ಮಾಡ್ತಿದ್ದೆ. ಹೆಂಗೆ ಕತೆ ಹೆಂಗೆ ಏನು ಮಾಡೋದು ಸಡನ್ನಾಗಿ ಹಿಂಗೆ ಕೇಳಿದ್ರಲ್ಲ ಅಂದ ತಕ್ಷಣ ವಿಜಯ್ ಚೆಂಡೂರು ಅಣಜಿ ನನ್ನ ಹತ್ರ ಈ ಥರ ಒಂದು ಸಬ್ಜೆಕ್ಟ್ ಇದೆ, ಆಯಿತು ಬಾಪಿ ಹೇಳು ಅಂದೆ. ಓಕೆ ಆಗೋಯ್ತು. ಆಮೇಲೆ ಆ ಸಬ್ಜೆಕ್ಟಿಂದ ಫೈನಲ್ ಮಾಡ್ಕೊಂಡು ಹರೀಶ್ ರಿಂಗ ಇಂಟ್ರೊಡ್ಯೂಸು ಆ ಸಿನಿಮಾದಲ್ಲೂ ಅವರು ಬಂದರು, ಎಲ್ಲ ಆಯಿತು. ಆಮೇಲೆ ಸುಧಾಕರ್ ಅಂತ ಸಿನಿಮಾಟೋಗ್ರಾಫರು, ಈಗ ಟಾಪ್ DOP ಅವರು ಒನ್ ಆಫ್ ದ, ಈಗ ಕಾಟೇರ ನೆಕ್ಸ್ಟ್ ರಿಲೀಸ್ ಆಗ್ತಿದ್ದಿಲ್ಲ ಆ ಸಿನಿಮಾಗೆ DOP ಸುಧಾಕರ್. ಅವ್ರನ್ನ ಆಯ್ಕೆ ಮಾಡಿದೆ. ಅದು ಏನು ನಮ್ಮ ಕೊಲಿಗ್ ಎಡಿಟ್ರು ಡ್ರಾಪ್ ಮಾಡೋಕ್ಕೆ ಅಂತ ಬಂದಿದ್ದು ಅವ್ರನ್ನ ನಮ್ಮ ಸ್ಟುಡಿಯೋಗೆ. ಅವ್ರ ಬೈಕ್ ಸರ್ವಿಸ್ ಕೊಟ್ಟಿದ್ರು ಅಂದ್ಬಿಟ್ಟು ಡ್ರಾಪ್ ಮಾಡೋಕ್ಕೆ ಬಂದವ್ರ ಅದೃಷ್ಟ ನೋಡಿ ಇಲ್ಲಿ ಡ್ರಾಪ್ ಆಗೋದ್ರು ಈ ಸಿನಿಮಾದಲ್ಲಿ. ಆ ರೀತಿ ಆಗೋಯ್ತು ಅವ್ರ ಅದೃಷ್ಟ. ಎಲ್ಲೆಲ್ಲಿ ಹೆಂಗೆ ಒಂದು ಟೈಮು, ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಒಂದು ಟೈಮು, ಅವ್ನಿಗೆ ಆ ಗಾಡಿ ಕೆಟ್ಟೋದಕ್ಕೆ ಸರ್ವಿಸ್ ಬಿಟ್ಟಿದ್ದಕ್ಕೆ ಸುಧಾಕರ್ ಬಂದರು. ಅಲ್ಲಿ ಸುಧಾಕರ್ಗೆ ಆ ಸಿನಿಮಾ ಆಯಿತು. ಇಲ್ಲಿ ಈಗೋ ಫ್ಯಾಕ್ಟರಿಂದ ಆ ನಿರ್ಮಾಪಕ ಏನಂದ, ಹೊಸಬ್ರು ಬೇಡ, ಯಾಕೆ ಸರಿಗೆ ಮಾಡ್ತಾರೋ ಇಲ್ಲ, ನಿಮಗೆ ಸೀನಿಯರ್ ಕ್ಯಾಮ್ರಾಮನ್ ಕೊಡ್ತೀನಿ, ನಮ್ಮ ಮಗಂದು ಪ್ರೀವಿಯಸ್ ಸಿನಿಮಾ ಮಾಡಿದ್ರಲ್ಲ ಆ ಕ್ಯಾಮ್ರಾಮನ್ ಕೊಡ್ತೀನಿ ಅಂದರು. ಸರ್ ಮಾತು ಕೊಟ್ಟಿದ್ದೀನಿ ಸರ್, ಚೆನ್ನಾಗಿರಲ್ಲ. 5 ತಿಂಗಳು ವರ್ಕ್ ಮಾಡಿದ್ದಾರೆ, ಲೊಕೇಶನ್ ನೋಡಿದ್ದಾರೆ, ಆಮೇಲೆ ಸಾಂಗ್ ಕಂಪೋಸಿಂಗಿಗೆ ಬಂದಿದ್ದಾರೆ, ಲಿರಿಕ್ಗೆ ಡಿಸ್ಕಷನ್ ಮಾಡಿದ್ವಿ, ಸ್ಕ್ರಿಪ್ಟು, ಡೈಲಾಗ್ಸು ಪ್ರತಿ ಹಂತದಲ್ಲೂ ಜೊತೆಯಲ್ಲಿದ್ದು ಈ ರೀತಿ ಸಡನ್ನಾಗಿ ಅವ್ರನ್ನ ಎಡಿಟ್ ಮಾಡೋದು ನಂಗೆ ಇಷ್ಟ ಇಲ್ಲ ಸರ್. ಇಲ್ಲ ನೋಡಿ ನೀವು ಕ್ಯಾಮ್ರಾಮನ್ಗೋಸ್ಕರ ಈ ರೀತಿ ಮಾಡ್ತೀರೋ, ನಾನು ಇದೆಲ್ಲ ಕೊಡ್ತೀನಿ, ಅವಾಗ ನೆಗೆಟಿವ್ ರೋಲ್ ಮಾಡ್ತಿದ್ದಿಲ್ಲ, 435 ಕ್ಯಾಮ್ರಾ ಕೊಡ್ತೀನಿ, ಬೇಕಾದರೆ ಸೂಪರ್ 35 ಕ್ಯಾಮ್ರಾ ಕೊಡ್ತೀನಿ ಮಾಡಿ, ಹಂಗೆ ಹಿಂಗೆ. ಸರ್ ನೀವೇನೇ ಆಮಿಷ ಹೊಡ್ರು ಇಲ್ಲ ಸರ್, ನಾನು ಮಾತು ಕೊಟ್ಟ ಮೇಲೆ ಇದು ನಿಮ್ಗಿಷ್ಟ ಇಲ್ವಾ, ಬೇಡ ಬಿಡಿ ಅಂದೆ. ಏನು ಅಷ್ಟೊಂದು ಇದರಲ್ಲಿ ಹೇಳ್ತೀರಾ, ಆಯಿತು ಅದು ಹೆಂಗೆ ಮಾಡ್ತೀರಾ ನೋಡ್ಬಿಡೋಣ, ಸಮಸ್ಯೆ ಇಲ್ಲ ಸರ್, ಚಾಲೆಂಜ್ ಮಾಡೋಣ ಸರ್, ನೀವು ಮಾಡಿ ಆ ಸಿನಿಮಾ, ನಾನು ಮಾಡ್ತೀನಿ, ನೋಡೋಣ ಯಾವ ಸಿನಿಮಾ ಗೆಲ್ಲುತ್ತೆ ಅಂತ. ಆಲ್ ದಿ ಬೆಸ್ಟ್ ಅಂದರೆ ಪೊಲೈಟಲ್ಲಿ ಹೇಳ್ಬಿಟ್ಟು ಬಂದೆ. ಆಗಿರೋಷ್ಟು ಪೊಲೈಟ್ ಈಗಿಲ್ಲ ಬಿಡಿ, ಈಗ ಸ್ವಲ್ಪ ಬೇರೆ ಥರ ಇದೆ. ಪೆಟ್ಟು ಇಂಡಸ್ಟ್ರಿಯಲ್ಲಿ ತಿಂದು ಈಗ ಇಟ್ ಔಟ್ ಗೆಟ್ ಔಟ್ ಆ ರೀತಿ ಸಾಕಾಗೋಗ್ಬಿಟ್ಟಿದೆ ಈಗ. ಆ ಥರ ಇದ್ದಾಗ ಅಲ್ಲಿಂದ ಚೇಂಜ್ ಆಗಿದ್ದು. ನೆಕ್ಸ್ಟ್ ಯಾರು ಮಾಡಬೇಕು ಪ್ರೊಡ್ಯೂಸರು ಏನು ಎತ್ತ ಅಂದಾಗ 3 ಜನ ನಿರ್ಮಾಪಕರು ಸಿಕ್ಕಿದ್ರು, ಪುಣ್ಯಾತ್ಮರು. ಅವರು ಓಕೆ ಅಂದರು. ಸರಿ ಹೀರೋ ಯಾರು ಅಂತ ಬಂದಾಗ ನಾನಾಗ ಚೆನ್ನೈಗೆ ಆಪ್ಟಿಕಲ್ಸ್ ಮಾಡ್ತಾಯಿದ್ವಿ. ಅವಾಗೆಲ್ಲ ಚೆನ್ನೈಯಲ್ಲಿ ಆಪ್ಟಿಕಲ್ಲು, DIನೂ ಅಲ್ಲೇ ಹೋಗ್ಬೇಕಿತ್ತು. DI ಅಂದರೆ ಅವಾಗ ಕಾಸ್ಟ್ಲಿ, ಬರೀ ಸಾಂಗ್ ಮಾತ್ರ ಅಲ್ಲಿದ್ದಾಗ ನಾನು ಬೇರೆ ಸಿನಿಮಾ ಆಪ್ಟಿಕಲ್ ಹೋದಾಗ ಯಾರು ಮಾಡೋದ ಒಂದು ಸರಿ ನಾನು ಅನಂತು AP ಅರ್ಜುನು, ಆಗ ಅನಂತು ಅಂತ ಇದ್ದಿದ್ದು, ಅವರು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ PN ಸತ್ಯ ಹತ್ರ ಮಾಡ್ತಿರುವಾಗ ಒಂದ್ಸರಿ ಹಬ್ಬಕ್ಕೆ ಕರೆದಿದ್ರು, ಊರ ಹಬ್ಬಕ್ಕೆ. ಅವ್ರ ಮನೇಲಿ TV ನೋಡ್ತಾ ಇದ್ವಿ ಊಟ ಮಾಡುವಾಗ. ಈ ನಂದ ಗೋಕುಲ ಬರ್ತಾಯಿತ್ತು. ಯಾರಪ್ಪ ಇದು ಅಂದೆ. ನವೀನ್ ಅಣ್ಣ ಅಂತಣ್ಣ, ಚೆನ್ನಾಗಿ ಮಾಡ್ತಾನಣ್ಣ. ಹೌದಾ, ಇವನು ಹೀರೋ ಆದರೆ ಸೂಪರಾಗಿ ಆಗ್ತಾವೆ ನೋಡು ಇಂಡಸ್ಟ್ರೀಲಿ ಅಂತ ಸುಮ್ಮನೆ ಒಂದಂಗೆ ಅಂದೆ. ಅದೇನು ಹಂಗೆ ಬಂತು ನನ್ನ ಸಿನಿಮಾಗೆ ಅದು ಬಂತು. ಅಂದರೆ ಅದು ನೆನಪಿ ಒಂದು ಇತ್ತು, ಅದು ಪ್ರೀತಿ ಇಲ್ಲದ ಮೇಲೆ, ಆಮೇಲೆ ಇದು ಪ್ರೀತಿ ಇಲ್ಲದ ಮೇಲೆ ಪ್ರೀತಿ ಇಲ್ಲದ ಮೇಲೆ, ಆಮೇಲೆ ನಂದ ಗೋಕುಲ, ಇದು ಫ್ಯೂ ಎಪಿಸೋಡ್ಸ್ ನೋಡಿದ್ದೆ, ಇಷ್ಟ ಆಯಿತು. ಪರವಾಗಿಲ್ಲ ಒಂದು ಒಳ್ಳೆ ಹುಡುಗ ಅಂದ್ಬಿಟ್ಟು ಕರೆಸ್ದೆ. ಆಮೇಲೆ ಅಲ್ಲಿಂದ ಬೇರೆಯವ್ರಿಗೆ ನಮ್ಮ TV ಫ್ರೆಂಡ್ಸ್ ಅವ್ರಿಗೆ ಫೋನ್ ಮಾಡಿ ನಂಬರ್ ಇಸ್ಕೊಂಡು ಆಮೇಲೆ ಕಾಂಟ್ಯಾಕ್ಟ್ ಮಾಡಿ ಈ ರೀತಿ ನಾಳೆ ಬನ್ನಿ ಸ್ಟುಡಿಯೋಗೆ, ಈ ರೀತಿ ಹಿಂಗೆ ಬರ್ತಾಯಿದ್ದೀನಿ ಅಂದರೆ ಓಕೆ ಸರ್ ಅಂದ. ಅವ್ರಿಗೂ ಗೊತ್ತಿಲ್ಲ ಎಕ್ಸೈಟ್ಮೆಂಟು. ಆಮೇಲೆ ಕೊನೆಗೆ ಯಶ್ ಬಂದಾದಮೇಲೆ ಈ ರೀತಿ ನಾನೊಂದು ಸಿನಿಮಾ ಮಾಡ್ತೀನಿ ರಾಕಿ ಅಂತ, ಮಾಡ್ತೀನಪ್ಪಿ ಅಂತ. ನಾನು ಅವಾಗೆಲ್ಲ ಅಪ್ಪಿ ಅಂತಲೇ ಹೇಳೋದು. ಆವಾಗ ಒಂದು
ಕೆಲವ್ರಿಗೆ ಜಿ ಅಂತೀನಿ, ಕೆಲವ್ರಿಗೆ ಅಪ್ಪಿ ಅಂತೀನಿ. ಆ ಥರ ಭಾಳ ಇಷ್ಟ ಆಗ್ಬಿಟ್ರೆ ಅಪ್ಪಿ ಅಂತ ಹೇಳೋದು. ಬಟ್ ಈಗ ನಾನು ಆ ಥರ ಹೇಳಿದ್ರೆ ಕೆಲವರು ಬೇರೆ ರೀತಿ ಕಮೆಂಟ್ ಆಗ್ತಾರೆ, ಏನು ನನ್ನ ಬಾಸ್ಗೆಲ್ಲ ಹಿಂಗೆ ಹೇಳ್ತೀಯಾ ಅಂತ. ಬಟ್ ನಾನಾಗೇ ಇರ್ತೀನಿ, ಅವ್ರಾಗೇ ಇದ್ದಾರೆ ಅಷ್ಟೇ. ಅದಕ್ಕೆ ಅಂದ್ಬಿಟ್ಟು ನಾನು ನನ್ನ ತನ ಚೇಂಜ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಒಂದು ಗೌರವ ಇದ್ದೇ ಇರುತ್ತೆ ಯಾವತ್ತು. ಹೌದು, ಅವ್ರುಗಳು ಈಗ ನೋಡ್ತಾ ಇದ್ದಾರೆ ಹೌದು, ಯಶ್ನ. ಬಟ್ ನಾನು ಯಶ್ನ ಯಾವಾಗಿಂದನೇ ನೋಡ್ತಾ ಇದ್ದೀನಿ. 100%. ಅಲ್ಲಿ ಸೆಲೆಕ್ಟ್ ಆಯಿತು. ಅಲ್ಲಾದಮೇಲೆ ಸುಮ್ಮನೆ ಒಂದು ಚಿಕ್ಕದಾಗೆ ಒಂದು ಗೆಟ್ ಟುಗೆದರ್ ಥರ ಒಂದು ರಿಹರ್ಸಲ್ ಥರ ಮಾಡಿಕೊಂಡು ಒಂದು ಸ್ಕ್ರಿಪ್ಟ್ ರೀಡಿಂಗು ಎಲ್ಲ ಮಾಡಿ ಆಯಿತು. ವಿ ಗೆಟ್ ಆನ್ ದಿ ಫ್ಲೋರ್. ಅದೇ ಟೈಮು ನಮ್ಮದು ನವಗ್ರಹ ಆಮೇಲೆ ರಾಕಿ ಎರಡು ಸೈಮಲ್ಟೇನಿಯಸ್ಸು. ನಂದು ಆ ಕಡೆ ನವಗ್ರಹ ಶೂಟಿಂಗು, ಈ ಕಡೆ ಎಲ್ಲ ಮುಂಚೆನೇ ಪ್ರಿಪೇರ್ ಮಾಡಿ ಹೋದೆ. ಆಮೇಲೆ ದರ್ಶನ್ಗೂ ಹೇಳಿ ಅವರು ಒಂದು ದಿನ ಅಲ್ಲಿ ಬೇರೆ ಎಪಿಸೋಡ್ನ ಮಾಡೋಕ್ಕೆ ಬಿಟ್ಟು ದರ್ಶನ್ ನಮ್ಮ ಜೊತೆ ಬಂದು ಕ್ಲ್ಯಾಪ್ ಮಾಡಿ ಫಸ್ಟ್ ಡೇ ಶೂಟ್ ಮಾಡಿ ಮತ್ತೆ ನಾನು ರೈಟು ನವಗ್ರಹ ಶೂಟಿಂಗಿಗೆ. ಕ್ಯಾಮ್ರಾಮನ್ಗೆ 2ನೇ ದಿನ ದ್ವಿವಿಘ್ನ ಆಗಬಾರ್ದು ಅಂದ್ಬಿಟ್ಟು ಒಂದು ತೆಂಗಿನ ಮರ ಶಾಟ್ ತೆಗೆದುಬಿಡಿ ಅಂತ ಹೇಳಿ ಹಂಗೆ ಬಂದಿದ್ದು ಯಶ್ ಈ ಪ್ರಾಜೆಕ್ಟ್ಗೆ. ಯಾರ್ಯಾರ ಋಣ ಎಲ್ಲೆಲ್ಲಿರುತ್ತೆ ಅನ್ನೋದಕ್ಕೆ ಒಂದು ಚಿಕ್ಕ ಈಗೋ ಫ್ಯಾಕ್ಟರ್ಸ್ ಎಲ್ಲಿಂದ ಎಲ್ಲಿ ಏನೇನು ಚೇಂಜ್ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ದಿ ಬೆಸ್ಟ್ ಎಕ್ಸಾಂಪಲ್ಲು. ಅದಕ್ಕೆ ಜೀವನದಲ್ಲಿ ಯಾವತ್ತು ಒಂದು ಈಗಂತೂ ಇನ್ನೂ ಬಿಡಿ, ಈಗಂತೂ ಇಷ್ಟೇ 1 ಸೆಕೆಂಡ್ 2 ಸೆಕೆಂಡ್ ಅಷ್ಟೇ. ಒಂದು 2 ಸೆಕೆಂಡ್ ಫೋನ್ ಎತ್ತಿಲ್ಲ ಸರ್ ಅವ್ರು ಬಿಸಿ ಬಿಡಿ ಸರ್ ಅವ್ರು ನೆಕ್ಸ್ಟು ಅಂದ್ಬಿಡ್ತಾರೆ. ಹಿಂಗೆ ಆ ಥರ ಈಗ ಯಾವಾಗಲೂ ಗಂಟೆ ಥರ ತಗಲಾಕೊಂಡಿರ್ಬೇಕು ಮೊಬೈಲ್, ಈಗ ಆ ಥರ ಆಗೋಗ್ಬಿಟ್ಟಿದೆ ಕೆಲವು ಪರಿಸ್ಥಿತಿಗಳು. ಬಟ್ ಆ ಟೈಮು ಯಶ್ಗೆ ಅದು ಬಂದು ಒಂದು ಒಳ್ಳೆ ಕೈ ಹಿಡೀತು. ಎಲ್ಲ ಟೀಮ್ಗೂ ಒಂದು ಹೆಸರು ಬಂತು. ಆಮೇಲೆ ಇಂಡಸ್ಟ್ರಿಗೆ ಒಂದು ಒಂದು ಆಲ್ರೌಂಡರ್, ಒಂದು ಹೀರೋ ಒಂದು ಹೀರೋ ಸಿಗ್ತಾ ಇಂಡಸ್ಟ್ರಿಗೆ ಅನ್ನೋದು ಒಂದು. ಬಟ್ ನನಗೆ ನಿಜವಾಗ್ಲೂ ಈಗ ಥ್ಯಾಂಕ್ಸ್ ಹೇಳ್ತೀನಿ ಆ ಪ್ರೊಡ್ಯೂಸರ್ಗೆ. ಪಾಪ ಈಗ ಅವರಿಲ್ಲ ಅಂತಲೂ ಮಾತಾಡ್ಬಾರ್ದು, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರು ಆ ರೀತಿ ಡಿಸಿಷನ್ ತೊಗೊಂಡಿದ್ದಕ್ಕೆ, ನಾನು ಅವ್ರನ್ನ ಇಗ್ನೋರ್ ಮಾಡಿ ಈ ರೀತಿ ಚೇಂಜ್ ಆಗಿದ್ದಕ್ಕೆ ಒಳ್ಳೇದಾಯಿತು ಅಂತ ಒಂದು ಕಡೆ ಎಲ್ಲೋ ಅನ್ನಿಸ್ತು. ಒಂದು ಒಳ್ಳೆ ಹೀರೋ ಇಂಡಸ್ಟ್ರಿಗೆ ಪದಾರ್ಪಣೆ ಆಯಿತು ಅಂತ. ನಂದಗೋಕುಲ ಸೀರಿಯಲಲ್ಲಿ ಮತ್ತೆ ಇನ್ನೊಂದು ಪ್ರೀತಿ ಇಲ್ಲದ ಮೇಲೆ ಸೀರಿಯಲ್, ನಿಮಗೆ ಅದ್ರ ಬಗ್ಗೆ ಗೊತ್ತಿತ್ತು ಅಂತ ಹೇಳಿದ್ರೆ, ಈಗ ಕಾಸ್ಟಿಂಗ್ ಮಾಡೋದಕ್ಕೆ ಅವ್ರು ಬಂದರು, ಏನೋ ಸ್ವಲ್ಪ ಲುಕ್ ಟೆಸ್ಟ್ ಥರ ಎಲ್ಲ ಆಯಿತು. ನಿಮ್ಗೊಂದು ಐಡಿಯಾ ಬಂದಿತ್ತೆ ಸರ್? ಅಂದರೆ ಒಂದು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಅದಕ್ಕಿಂತ ಮೊದಲು 2 ಸಿನಿಮಾ ಮಾಡಿದ್ರು ಅವರು. ಬಟ್ ಅವ್ರು ಹಾತೊರಿತಾ ಇದ್ರು, ಒಂದು ಒಳ್ಳೆ ಪಾತ್ರ ಸಿಗಲಿ, ನಾನು ಒಂದು ಒಳ್ಳೆ ಹೀರೋ ಆಗಿ ಲಾಂಚ್ ಆಗ್ಬೇಕು ನಾನು ಅಂತ. ಇನ್ಫ್ಯಾಕ್ಟ್ ಸೀರಿಯಲಲ್ಲೇ ಸುಮಾರು ಅವ್ರದ್ದು ಇದೆ ಸ್ಟೋರೀಸ್. ಅಂದ್ರೆ ಬಂದಿದ್ದ ಹಣ ಎಲ್ಲ ಅವರು ಆಕ್ಚುಲಿ ಕಾಸ್ಟ್ಯೂಮ್ಗೆ ಹಾಕ್ತಿದ್ರು, ನಾನು ಚೆನ್ನಾಗಿ ಕಾಣಿಸ್ಕೋಬೇಕು ಕ್ಯಾಮ್ರಾ. ಸೊ ನಿಮಗೆ ನೋಡಿದಾಗ ಅಥವಾ ಅವ್ರು ಪರ್ಫಾರ್ಮ್ ಮಾಡೋ ರೀತಿ ನೋಡುವಾಗ, ಶುರು ಆದಂತಹ ದಿನಗಳಲ್ಲಿ ಶೂಟಿಂಗ್ ಏನು ಅನ್ನಿಸ್ತಾ ಇತ್ತು ನಿಮಗೆ ಯಶ್ ಅವ್ರ ಬಗ್ಗೆ ಅಂತ? ನನಗೆ ಫಸ್ಟೇ ಅಲ್ಲಿ ಆ ಸೀರಿಯಲ್ ನೋಡಿದಾಗ, ಎಲ್ಲಿ ಎ ಪಿ ಅರ್ಜುನ್ ಮನೇಲಿ ನೋಡಿದಾಗಲೇ ಅಲ್ಲೇ 50% ಅಂದರೆ ಅವಾಗ ಮಾಡ್ತೀನಿ ಸಿನಿಮಾ ಅನ್ನೋದು ಗೊತ್ತಿರಲಿಲ್ಲ ಇನ್ನು. ಜಸ್ಟ್ ನೋಡಿದಾಗ ಒಳ್ಳೆ ಹೀರೋ ಅಂತ. ಯಾವಾಗ ನನ್ನ ಸಿನಿಮಾಗೆ ಯಶ್ನ ಅಂತ ಫೈನಲ್ ಮಾಡಿ ನಮ್ಮ ಟೀಮ್ ಅವ್ರ ಹತ್ರ ಎಲ್ಲ ಮಾತಾಡಿ ಡಿಸೈಡ್ ಆದಾಗ ಓಕೆ ಅಂತ ಅಂದರು. ಆವಾಗ ಇನ್ನೂ ಕಾನ್ಫಿಡೆಂಟ್ ಲೆವೆಲ್ಲು. ನನಗೆ ಭಯ ಅನ್ನೋ ಥರ ಅಂತೂ ಅನ್ನಿಸ್ಲಿಲ್ಲ, ಕಾನ್ಫಿಡೆಂಟ್ ಆಗಿದ್ದೆ. ಈಸ್ ದಿ ಬೆಸ್ಟ್ ಪರ್ಸನ್ನು ರಾಕಿಗೆ ಒಳ್ಳೆ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ನನಗನ್ನಿಸ್ತು ಅನ್ನೋ ಥರದಲ್ಲಿ ಮಾಡಿದ್ದು. ಆತನಿಗೂ ಅಷ್ಟೇ ಒಂದು ಬೆಸ್ಟ್ ಸಿನಿಮಾ ನನಗೆ ಪ್ಲ್ಯಾಟ್ಫಾರ್ಮ್ಗೆ, ನನಗೆ ಒಂದು ಆನ್ ಗೋಯಿಂಗ್ಗೆ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದ್ದು ಅಂತ. ಯಾಕಂದರೆ ಮಗ್ಗಿನ ಮನಸ್ಸು ಇಟ್ಸ್ ಎ ಫಿಮೇಲ್ ಓರಿಯೆಂಟೆಡ್ ಸಿನಿಮಾ ಬಂದಾಗ ಯಶು ಸೆಕೆಂಡ್ ಹಾಫಲ್ಲಿ ಕಾಣುವಂಥ ಕ್ಯಾರೆಕ್ಟರು. ಒಂದು ಅದ್ಭುತವಾದ ಸಾಂಗ್ ಬರುತ್ತೆ, ಅಲ್ಲಿಂದ ಬೇರೆಯೇ ಆಯಾಮ ತಿರುಗುತ್ತೆ ಸಿನಿಮಾ. ಆ ರೀತಿ ಇದ್ದಾಗ ಫುಲ್ ಫ್ಲೆಡ್ಜು ಅಂತ ಬಂದಾಗ ಒಂದು ಕಡೆ ಪ್ರೊಡ್ಯೂಸರು ಚೂರು ಹೆದರಿದ್ರು ಕೂಡ ಫಸ್ಟು, ಯಾಕಂದರೆ ಇದ್ದೇ ಇರುತ್ತೆ ಹೊಸ ಹೀರೋ ಹೆಂಗೆ ಅಂತ. ಬಟ್ ಆ ಒಂದು ಸ್ವಲ್ಪ ಟ್ರೆಂಡ್ ಇತ್ತು ನೋಡಿ ಅವಾಗ. ಒಂದು ಹೊಸಬ ಹೀರೋಗೂ ನೋಡ್ತಾರೆ ಜನ, ಅಕ್ಸೆಪ್ಟ್ ಮಾಡ್ತಾರೆ. ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ? ಸಬ್ಜೆಕ್ಟ್ ಚೆನ್ನಾಗಿದ್ರೆ ಅಕ್ಸೆಪ್ಟ್ ಮಾಡ್ತಾರೆ, ಇಲ್ಲಾಂದರೆ ಈಗಲೂ ಅಷ್ಟೇ. ಸುಮ್ಮನೆ ನಾವು ಕೆಲವ್ರು ಅಂತಾರೆ ಕನ್ನಡ ಸಿನಿಮಾ ಬರೋದಿಲ್ಲ ಜನ ಅಂತ. ಒಳ್ಳೆ ಸಿನಿಮಾ ಕೊಟ್ಟರೆ ಖಂಡಿತ ಬರ್ತಾರೆ ಜನ, ಯಾವತ್ತೂ ಕೈ ಬಿಡೋಲ್ಲ ನಮ್ಮನ್ನ. ಆದರೆ ನಾವು ಜನಕ್ಕೆ ಏನು ಫೀಡ್ ಮಾಡ್ತಾ ಇದ್ದೀವಿ ಅದು ಕೌಂಟ್ಸ್ ಆಗುತ್ತೆ. ಯಾಕಂದರೆ ಆಯಿತು, ಈಗ ಬೇರೆ ಸಿನಿಮಾಗಳು ನೋಡ್ತಾರೆ, ಅನ್ಯ ಭಾಷೆಗಳ ಸಿನಿಮಾಗಳು ನೋಡ್ತಾರೆ, ಅದು ನಿಮಗೆ 75-80% ಕ್ರೌಡ್ ಇರುತ್ತೆ. ಬಟ್ ಯಾಕೆ ಬರಲ್ಲ ಈ ರೀತಿ ಅನ್ನೋ ಒಂದು ಬಂದಾಗ ಆಗಲೂ ನಡೀತಾ ಇತ್ತು. ಅದೇ ಥರ ಕಂಟೆಂಟ್ ಚೆನ್ನಾಗಿರ್ತಿತ್ತು, ಬರ್ತಾಯಿತ್ತು. ಹಾಗಾಗಿ ಆ ಒಂದು
ಬೇಸಲ್ಲಿ ಅಂತ ಬಂದಾಗ ಆ ಟೈಮಲ್ಲಿದ್ದ ಯಶ್ ಆಗಲಿ ಮತ್ತೊಬ್ಬರಾಗಲಿ, ಆಮೇಲೆ ಪ್ರಜ್ವಲ್ ಬಂದಾಗ್ಲೂ ಸ್ವಲ್ಪ ಪ್ರೀವಿಯಸ್ ಹಿಂದೆ ಬಂದಿದ್ದು ಪ್ರಜ್ವಲ್ ಅವರು, ಆಮೇಲೆ ಯೋಗಿ ಎಲ್ಲ ಒಂದು ಸ್ವಲ್ಪ ಒಂದು 2-3 ವರ್ಷ ಡಿಫ್ರೆನ್ಸ್ ಇದರಲ್ಲಿ ಬಂದಿದ್ದು ನೋಡಿ. ಅವ್ರು ಮಾಡ್ಕೊಂಡು ಸಸ್ಟೈನ್ ಹಾಕೊಂಡು ಬಂದರು. ಆವಾಗ ಅವ್ರವ್ರು ಆ ಟೈಮಲ್ಲಿ ಮಾಡಿದಂಥ ಸಿನಿಮಾಗಳು ಎಲ್ಲ ಒಂದು ಆ ರೀತಿಗೆ ಯಶ್ಗೇನು ಒಂದು ಬ್ರೇಕ್ ಥ್ರೂನೇ ಅಂತ ಹೇಳ್ಬೋದು ಅದು. ಯಶ್ ಅವ್ರಿಗೆ ರಾಕಿಂಗ್ ಸ್ಟಾರ್ ಯಶ್ ಅಂತ ಬಿರುದು ಕೊಟ್ಟಿದ್ದು ನಾಗೇಂದ್ರ ಅರಸ್ ಸರ್ ಅವರು. ಸೊ ಯಾಕೆ ಅಂತ ನೀವು ಹೇಳಬೇಕು. ಅಂದರೆ ಆವಾಗ ಒಂಥರ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಇತ್ತು. ಸಿನಿಮಾ ಮಾಡ್ತಾ ಮೇನ್ ಕತೆಗೆ ಒಳ್ಳೆ ಆಯ್ಕೆ ಸಿಕ್ತು. ಆಮೇಲೆ ಶೂಟ್ ಮಾಡ್ತಾ ಕಾನ್ಫಿಡೆನ್ಸ್ ಲೆವೆಲ್ಲು ಜಾಸ್ತಿ ಆಗ್ತಾ ಹೋಯಿತು. ಓವರ್ ಕಾನ್ಫಿಡೆನ್ಸ್ ಥರ ಅಂತೂ ಎಲ್ಲೂ ನಾವು ಮಾಡಿಕೊಂಡೇ ಇಲ್ಲ. ಓವರ್ ಆದ್ರೂ ನೋ ಕಮ್ ಡೌನ್ ಆ ರೀತಿ ಅನ್ಕೊಂಡೆ. ಯಾಕಂದರೆ ಸಬ್ಜೆಕ್ಟು ಓಡ್ತಾ ಬಿದ್ದುಬಿಡುತ್ತೆ ಅವೆಲ್ಲ ಮಾಡಿದ್ರೆ. ಹಾಗೆ ಮಾಡ್ತಾ ಆಮೇಲೆ ಒನ್ಸು ಡಬ್ಬಿಂಗ್ ರೇಂಜಿಗೆ ಬಂತು. ಆಮೇಲೆ ಸಾಂಗ್ ಎಡಿಟ್ ಆಯಿತು, ಸಾಂಗ್ ಮಾಡೋದು ಎಲ್ಲ ಮಾಡೋದು ವಾವ್ ಅಂತ ಬಂದಾದಮೇಲೆ ಎಲ್ಲ ನೋಡಿ ಫಸ್ಟ್ ಕಾಪಿ ನೋಡಿ ನಿಂಗೆ ರಾಕಿಂಗ್ ಸ್ಟಾರ್ ಯಶ್ ಅಂತ ಬರಲಿಲ್ಲ ಅಂದರೆ ನೋಡು ನನ್ನ ಹೆಸರು ನಾಗೇಂದ್ರ ಅರಸೋನೆ ಅಲ್ಲ. ಇಲ್ಲಾಜಿ ಏನು ಜಿ ನೀವು ನೋಡಬೇಕಾದ್ರೆ ಎಲ್ಲರೂ ಇದ್ರಾಗ ನಮ್ಮ ಟೀಮ್ ಫುಲ್ಲು ಸುಧಾಕರು, ವಿಜಯ್ ಚೇಂಡೂರು, ಹರೀಶ್ ರಿಂಗ ನಮ್ಮ ಪ್ರೊಡ್ಯೂಸರು, ಆಮೇಲೆ ನಮ್ಮ ತಿಮ್ಮನಂಜಯ ಕಾರ್ಪೊರೇಟರ್ ಆಗಿದ್ರು ಪ್ರೊಡ್ಯೂಸರು. ಯಶ ಬರುತ್ತೆ ಬಾ ನೋಡು ಬಾ ಬರುತ್ತೆ ನಿಂಗೆ ಹಂಗೆ ಬರುತ್ತೆ ನೋಡು ಅನ್ನೋರು. ಅರೆ ಹಣ ಇಲ್ಲ ಹಣ ಅಂತ ಬಂತು ಅಷ್ಟೇ. ಅಂದರೆ ನಾವು ಎಲ್ಲಿರಿ ಒಬ್ಬ ಡೈರೆಕ್ಟರ್ ಒಂದು ಹೃದಯದಿಂದ ಹೇಳ್ತಾನೆ ನೋಡಿ, ಅವನು ಇಷ್ಟಪಟ್ಟು ಅವನ ಒಂದು ಪ್ರಾಡಕ್ಟ್ಗೆ ಆ ಎಸೆನ್ಸ್ ಎಲ್ಲ ಸರಿಯಾದ ಸಾಮಗ್ರಿಗಳು ಬಿದ್ದು ಒಂದು ಒಳ್ಳೆ ಮೃಷ್ಟಾನ ಭೋಜನ ಸಿಕ್ಕಾಗ ಆ ಒಂದು ಬಟ್ಟ ಏನಿರ್ತಾನೆ ಆ ಒಂದು ಖುಷಿ ಇರ್ತಲ್ಲ, ಆ ಥರ ಈ ಬಟ್ಟ ಅಂತ ಹೇಳ್ಬೋದು. ಸೊ ಓವರಾಲ್ ಅವ್ರ ಪರ್ಫಾರ್ಮೆನ್ಸ್ ಎಲ್ಲ ನೋಡಿ ನಿಮಗೆ ಒಂಥರ ರಾಕಿಂಗ್ ಆಗಿದೆ ಅಂತ ಅನಿಸಿ ರಾಕಿಂಗ್ ಸ್ಟಾರ್ ಅಂತ ಹೇಳಿದ್ದು. ಆಮೇಲೆ ಅದೊಂದೇ ಅಲ್ಲ, ಒಳ್ಳೆ ಇನ್ಸಿಡೆಂಟ್ ಆಯಿತು. ಆ ಫೈಟ್ ಮಾಡೋ ಟೈಮಲ್ಲಿ ಟ್ರಂಪೋಲಿನ್ ಜಂಪ್ ಮಾಡಿ ಏರಲ್ಲಿ ಬರುವಾಗ ಒಂದು ಫ್ಯೂ ಸೆಕೆಂಡು ಲೇಟ್ ಆಗೋಗ್ಬಿಡುತ್ತೆ ಆಪೋಸಿಟ್ ಒಬ್ಬ ಫೈಟರ್ ಬರೋದು. ಅದು ಕನೆಕ್ಟ್ ಆಗಲಿಲ್ಲ. ಕನೆಕ್ಟ್ ಆಗದೆ ಹಂಗೆ ಹಿಂಗೆ ಬಿದ್ದ ನೋಡಿ, ಬೋನು ಡಿಸ್ಲೊಕೇಟ್ ಆಗೋಯ್ತಿದ್ದು ಯಶ್ದು. ಡಿಸ್ಲೊಕೇಟ್ ಆದಮೇಲೆ ಗಾಬರಿ ನನಗಂತೂ ನನಗೊಂಥರ ತಲೆ ಸುತ್ತ ಬಂದಂಗೆ ಆಗೋದು. ಯಾಕಂದರೆ ಇದು ಹಿಂಗೆ ಬಂದ್ಬಿಡ್ತು. ನಾನು ಆಗ್ತಾನೆ ಬೆಳಗ್ಗೆ ಡಬ್ಬಿಂಗ್ ಇತ್ತು ನವಗ್ರಹ ಮುಗಿಸ್ಕೊಂಡು ಡಬ್ಬಿಂಗ್ ಮುಗಿಸ್ಕೊಂಡು ಇಲ್ಲಿಗೆ ಬಂದೆ. ನಿಮ್ಮ ಮಾಸ್ಟ್ರ್ ಇದ್ರು, ನೀವು ಮಾಡ್ತಾರೆ ಮಾಸ್ಟ್ರೆ, ನಾನು 1 ಗಂಟೆಗೆ ಬಂದ್ಬಿಡ್ತೀನಿ ಬ್ರೇಕ್ ಟೈಮಲ್ಲಿ ಅಂತ ಬಂದೆ. ನಾನು ಬಂದು ಕೂತ್ಕೊಂಡೆ. ಓಕೆ ನಡೀತಾ ಇದೆ, ಚೆನ್ನಾಗಿದೆ ಮಾನಿಟ್ರಲ್ಲೂ. ಇವಾಗ ರೆಡಿ ಇದಾಗಿ ಬಂದ ಅಂತ ಕಿರ್ಚ್ಕೊಂಡ. ಬಂದು ನೋಡಿದೆ ಏನಾಯ್ತಪ್ಪಿ ಅಂತಾನೆ. ಇದು ಹಿಂಗಾಗೋಡಿತ್ತು, ಶೇಪ್ ಹೊಟ್ಟೋಗಿತ್ತು ಹಿಂಗೆ. ನಂಗೆ ನೋಡ್ಬಿಟ್ಟು ತಲೆ ಸುತ್ತಬಿಡ್ತು ನನಗೆ. ಅಯ್ಯೋ ಇದೇನಿದು ಕೈ ಹಿಂಗಾಗೋಯ್ತು ಅಂತ. ಆಮೇಲೆ ಇಮ್ಮಿಡಿಯೇಟು ನನ್ನ ಕಾರಲ್ಲೇ ಅವಾಗ ಇದಿತ್ತು ಯಾವುದು ಸ್ಯಾಂಟ್ರೋ ಬಾಬೆ ಅಂತ ಕೂತ್ಕೊಂಡು ಕ್ಯಾಮ್ರಾಮನ್ ಹಿಂದೆ ಕೂರಿಸ್ಕೊಂಡ. ಏನು ಚಚ್ತಾ ಇದ್ದೀನಿ. ಅದು ಕೆಂಗೇರಿ, ನನಗೆ ಬೇರೆ ಹಾಸ್ಪಿಟ್ಲ್ ಆ ಕಡೆ ಎಲ್ಲಿ ಅಂತ ಗೊತ್ತಿಲ್ಲ. ಬಸವೇಶ್ವರ ನಗರ ಪೆನೇಶೆ ಆಯಿತು ಆಗ. ಅಲ್ಲೇ ಹೋಗೋಣ ಬನ್ನಿಜಿ ಅಂದ್ಬಿಟ್ಟು ಏಂದ ಚಚ್ಕೊಂಬಂದೆ. ನೋಡಿದ್ರೆ ಅಲ್ಲಿ ಸಾಂಗ್ ಆಡ್ತದೆ ಯಶು. ಅಪ್ಪಿ ಏನಪ್ಪಿ ಸಾಂಗ್ ಆಡ್ತಿದ್ಯಾ, ನೋಡ್ತಿಲ್ವಾ? ನೋಡ್ತಿದ್ದೆ ಜಿ, ಹೋಗ್ಲಿ ಅಂತ ಸಾಂಗ್ ಆಡ್ತಾ ಇದ್ದೀನಿ. ಶಂಕರಣ್ಣನ ಸಾಂಗ್ ಆಡ್ಕೊಂಡು ಬರ್ತಿದ್ದೆ. ನನಗೆ ಒಂದು ಕಡೆ ನಗು, ಒಂದು ಕಡೆ ಭಯ, ಏನಾಯ್ತಪ್ಪ. ಆಮೇಲೆ ಜಾಸ್ತಿ ಹಂಪ್ಕಿಮ್ಸ್ ಡಬಕ್ ನಂಗೆ ಅಂದ ತಕ್ಷಣ ಅಳ್ಳಾಗಿಲ್ಲ, ಜಿ ಮೆಚ್ಗೆ ಸರಿ ಒಂಥರ ಕಾಮಿಡಿ ಆಗಿರೋದು, ಸೀರಿಯಸ್ ಆಗಿ ಇರೋದು. ಆ ರೀತಿ ಬಂದು ಸೇರಿಸಿ ಹಾಸ್ಪಿಟ್ಲ ಪ್ರಭುದೆಲ್ಲ ಆದಮೇಲೆ 4 ತಿಂಗಳು ರೆಸ್ಟ್ ತಗೊಬೇಕು ಅಂದ್ರು ಡಾಕ್ಟ್ರು. ಓ ಮೈ ಗಾಡ್ ಅಂದ್ಕೊಂಡು 4 ತಿಂಗಳಾಯಿತು. ಅಷ್ಟಾದರೂ ಕೂಡ 4 ತಿಂಗಳಿಗೆ ಬಿಡಲಿಲ್ಲ. ಡ್ಯಾನ್ಸ್ ಪ್ರಾಕ್ಟೀಸ್ ಮುರಳಿ ಮಾಸ್ಟರ್ ಅವಾಗ ಟಾಕಿ ಪೋಷನ್ ಆಗೋಗಿತ್ತು. ಅದೊಂದು ಫೈಟ್ ಇತ್ತು ಅಷ್ಟೇ, ಕಂಪ್ಲೀಟ್ ಟಾಕಿ ಪೋಷನು. ಸಾಂಗ್ ಬ್ಯಾಲೆನ್ಸ್ ಇತ್ತು. ಸರಿ ಏನು ಮಾಡೋದು, ಸ್ನೇಹದ ಚಿಗುರು ಅದೆಲ್ಲ ಮುಗಿಸ್ಬಿಟ್ಟಿದ್ವಿ, SPB ಆಡಿರೋದು. ಈ ಮೇಜರ್ ಡ್ಯಾನ್ಸ್ ನಂಬರ್ಸ್ ಸಾಂಗ್ ಇರೋದಲ್ಲ ಅದಿದ್ವು. ಏನು ಮಾಡೋಣ ಅಂತಿದ್ದಾಗ ಬರ್ತೀನಿ ಪ್ರಾಕ್ಟೀಸ್ ಮಾಡೋಣ. ಅಪ್ಪಿ ಹೆಂಗಪ್ಪಿ ಆಗಲ್ಲ, ಬನ್ನಿ ಕೈಯಲ್ಲೇ ಮಾಡ್ತೀನಿ, ನೋ ಪ್ರಾಬ್ಲಮ್ ಒಂದು ಹಿಂಗಿರು. ಸರಿ ಅಂದ್ಬಿಟ್ಟು ಮುರಳಿ ಮಾಸ್ಟ್ರಿಗೆ ಫೋನ್ ಮಾಡಿದೆ. ಹೆಂಗೆ ಕೈ ಇದಾಗಿದೆ, ಹೆಂಗೆ ಮುಟ್ಟಾಗಿದೆ, ಟ್ವಿಸ್ಟೆಲ್ಲ ಇದೆ, ನೋಗೆ ನೀವು ಲೆಫ್ಟ್ ಇಷ್ಟು ಬಿಟ್ಬಿಟ್ಟು ರೈಟಲ್ಲಿ ಮಾಡಿಸ್ಕೊಳ್ಳಿ, ಆಮೇಲೆ ಕಾಲ್ದೇನಿದೆಯೋ ಮೂಮೆಂಟ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡೋಣ. ಅಟ್ಲೀಸ್ಟು ಆತನಿಗೇ ಒಂದು ಫೈರ್ ಇದೆ, ಪ್ರಾಕ್ಟೀಸ್ ತಾನೇ ಬರಲಿ, ನಾನು ಹೋಗುವೆ ಪ್ರಾಕ್ಟೀಸ್ಗೆ
ಯಾವ ಸಾಂಗ್ ಅದು 2020 2020 ಓಕೆ ಅದರಲ್ಲೆಲ್ಲ ಮೂಮೆಂಟ್ ಇರೋದು ಅದು ಆಮೇಲೆ ನೋಡ್ತಾ ಅಪ್ಪಿ ಆಗುತ್ತಪ್ಪಿ ಏನ್ ಬನ್ನಿ ಜಿ ಇದೆಲ್ಲ ಏನ್ ಜಿ ಕಮಾನ್ ಅಂತ ನಾನು ಆ ಸ್ಪಿರಿಟ್ ಇದೆಯಲ್ಲ ನಿಜವಾಗ್ಲು ಎಕ್ಸಲೆಂಟ್. ಅದು ಹೊಗಳ್ಬೇಕು ಅಂತ ಹೇಳ್ತಿರೋದಲ್ಲ, ಬಟ್ ಆತಂದು ಕಮಿಟ್ಮೆಂಟ್ ಇದೆಯಲ್ಲ, ಆ ಥರ ಕಮಿಟ್ಮೆಂಟು, ಆ ಡೆಡಿಕೇಶನು ಭಾಳಷ್ಟು ಜನ ಹೀರೋಗಳು ಅದನ್ನ ಅಳವಡಿಸ್ಕೊಂಡ್ರೆ ಅಟ್ಲೀಸ್ಟ್ ಒಂದು ರೇಂಜ್ಗೆ ಅವ್ರುಗಳು ಪರಿಪಕ್ವವಾಗ್ಬೋದು ಅನ್ನೋದಕ್ಕೆ ಆ ಡೆಡಿಕೇಶನ್ ಇತ್ತು ನಿಜವಾಗ್ಲು. ಸೂಪರ್, ಭಾಳ ಖುಷಿ ಆಯಿತು ಆ ಡೆಡಿಕೇಶನ್ ಎಂದು. ರಾಕಿಂಗ್ ಸ್ಟಾರ್ ಯಶ್ ಅವ್ರನ್ನ ರಾಕಿ ಆಗಿ ನೀವು ಪೂರ್ಣ ಪ್ರಮಾಣದ ನಾಯಕನಾಗಿ ನೀವು ಇಂಟ್ರೊಡ್ಯೂಸ್ ಮಾಡಿದ್ರಿ. ಅದೇ ಇನ್ನೊಂದು ಸ್ವಲ್ಪ ವರ್ಷ ಬಿಟ್ಟು KGF ಅನ್ನೋ ದೊಡ್ಡ ಸ್ಕೇಲ್ನ ಸಿನಿಮಾದಲ್ಲಿ ಎಗೈನ್ ಅವರು ರಾಕಿ ಅನ್ನೋ ಪಾತ್ರನೇ ಪ್ಲೇ ಮಾಡ್ತಾರೆ. ನಿಮಗೆ ಅವಾಗ ಹೇಗೆ ಅನಿಸ್ತು ಅದು ಗೊತ್ತಾದಾಗ? ಮತ್ತೆ KGF ಕಂಡಂತಹ ಒಂದು ಸಕ್ಸಸ್ ಇದನ್ನೆಲ್ಲ ನೋಡಿ ಇವಾಗ ಇಡೀ ದೇಶ ರಾಕಿ ಬಾಯ್ ಅಂತಾರೆ. ಅಂದ್ರೆ ಎಸ್ಪೆಷಲಿ ಕನ್ನಡದವ್ರಿಗೆ ಮೊದಲೇ ಗೊತ್ತಿತ್ತು ಯಶ್ ಅವ್ರ ಬಗ್ಗೆ. ಇಡೀ ದೇಶ ಅವ್ರನ್ನ ಗುರುತಿಡಿಯೋದು ರಾಕಿ ಬಾಯ್ ಅಂತ. ಅದು ಮೊದಲನೇ ಸಲ ಬಂದಿದ್ದು ರಾಕಿ ಅನ್ನೋ ಸಿನಿಮಾ ಮೂಲಕ. ಸೊ ನಿಮಗೆ ಇದನ್ನೆಲ್ಲ ನೋಡುವಾಗ ಎಷ್ಟು ಖುಷಿ ಆಗುತ್ತೆ ಅಥವಾ ನಿಮ್ಗೆ ಏನು ಅನ್ನಿಸ್ತು ಅಂತ? ರಿಯಲಿ ಇಟ್ಸ್ ಎ ಪ್ರೌಡ್ ಮೂಮೆಂಟು. ಯಾಕಂದರೆ ಒಂದು ರಾಕಿ ಅಂತ ಒಬ್ಬ ಹೀರೋನ ರಾಕಿ ಅಂತ ಚಿತ್ರದಲ್ಲಿ ಇಂಟ್ರೊಡ್ಯೂಸ್ ಮಾಡಾದ್ಮೇಲೆ ಆತ ಒಂದು ಲೆವೆಲ್ಗೆ, ನ್ಯಾಷನಲ್ ಲೆವೆಲ್ಗೆ ಒಂದು ರೀಚ್ ಮಾಡಿರೋದು ಅಂದರೆ ಸಾಮಾನ್ಯ ಅಲ್ಲ ಅದು. ಆತನ ಆ ಜಾಗದಲ್ಲಿ ನೋಡಿದಾಗ ಭಾಳ ಖುಷಿ ಆಗುತ್ತೆ. ಈಗ ನಮ್ಗೆ ಸಿಗಲ್ಲ ಬಿಡಿ, ಸಿಗದೇನೆ ಇರಲಿ ಸಂತೋಷ, ಅದು ಚೆನ್ನಾಗೇ ಇರಲಿ, ಇನ್ನೂ ಉನ್ನತ ಮಟ್ಟಕ್ಕೆ ಬೆಳಿಬೇಕು. ಅದು ನೋಡಿದಾಗ ನಿಜವಾಗ್ಲೂ ಭಾಳ ಪ್ರೌಡ್ ಮೂಮೆಂಟ್ ಆಗುತ್ತೆ. ಆಮೇಲೆ ಎಲ್ಲರಿನ್ನ ಬೇರೆಯವ್ರು ಹೇಳ್ತಾರಲ್ಲ, ಏನು ನಿಮ್ಮಿರೋ ನೋಡಿ ನೀವು ರಾಕಿಗೆ ತಂದ್ರಿ ನಿಮ್ಮಿರೋ ಅಂದಾಗ ಆವಾಗ ನಮ್ಗೆ ಸ್ವಲ್ಪ ಎದೆ ಒಪ್ಸ್ದಂಗೆ ಆಗುತ್ತೆ. ಆಬ್ವಿಯಸ್ಲಿ ಖುಷಿಯಾಗೇ ಆಗುತ್ತೆ. ಈಗ ಯಾರಿಗೇ ಆಗಲಿ, ಈಗ ಮಗ ಏನು ನಿಮ್ಮ ಮಗ ಫಸ್ಟ್ ಕ್ಲಾಸಲ್ಲಿ ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದಾನೆ ಅಂದರೆ ಅಪ್ಪಂಗೆ ಎಷ್ಟು ಖುಷಿ ಆಗುತ್ತೋ ಆ ರೀತಿ ಡೈರೆಕ್ಟ್ರು ಒಂದು ಸಿನಿಮಾದಲ್ಲಿ ಒಬ್ಬ ಅಪ್ಪನ ಥರ, ನಿರ್ಮಾಪಕ ಒಬ್ಬ ಹೆಂಡ್ತಿ ಥರ, ಅಮ್ಮನ ಥರ, ಆ ರೀತಿ ಅವ್ರಿಗೆ ಅದು ಪ್ರೌಡ್ ಮೂಮೆಂಟ್ ಆಗೇ ಆಗುತ್ತೆ. ಅಲ್ಲಿದ್ದ ಜೊತೆಗೆ ಯಾರ್ಯಾರು ಕೆಲಸ ಮಾಡಿದ್ರು ಅವರೆಲ್ಲ ಫ್ಯಾಮಿಲಿ ಥರ. ಈವನ್ ಆ ಫ್ಯಾಮಿಲಿಗೂ ಖುಷಿ ಆಗುತ್ತೆ. ಒಬ್ಬ ರೈಟರ್ಗಾಗಲಿ, ಜೊತೆಗೆ ಕೆಲಸ ಮಾಡಿದಂಥ ಡೈರೆಕ್ಟರ್ಗಾಗಲಿ, DOPಗಾಗಲಿ ಎಲ್ರಿಗೂ ಇಟ್ಸ್ ಎ ಪ್ರೌಡ್ ಮೂಮೆಂಟು. ನಮ್ಮ ಸಿನಿಮಾದಲ್ಲಿ ವರ್ಕ್ ಮಾಡಿದಂಥ ಯಶ್ ಈಗ KGF ಅಂತ ಬಂದಾಗ, ಆಮೇಲೆ ಭಾಳ ಕೆಲವು ಒಂದು ನ್ಯಾಷನಲ್ ಯಾವುದೋ ಒಂದು ಇದರಲ್ಲಿ ನೋಡಿದೆ ಇಂಟರ್ವ್ಯೂ ಅದರಲ್ಲೂ ಒಂದು ಹೇಳ್ತಾರೆ ಅವರು ರಿಪೋರ್ಟ್ರು, ಇಂಟರ್ವ್ಯೂ ಮಾಡೋರು. ಇನ್ 2008 one movie came, Rocky, and you was introduced in that, and your character name was Rocky, and from that Rocky to this Rocky, ಅಂದಾಗ ಅದು ಕೇಳ್ತಿದ್ದಾಗಲೇ ನನಗೆ ಪರವಾಗಿಲ್ಲ, ನಮ್ಮದು ಅಲ್ಲಿಗೆ ರಾಕಿ ಆ ಟೈಮಲ್ಲಿ ಮಾಡಿದ್ರು ಅಲ್ಲಿ ನಮ್ಮ ಹೆಸರು ಅಂದರೆ ನಾವು ಮಾಡಿದ ಸಿನಿಮಾ ಅದು ರೀಚ್ ಆಗಿದೆ ಅನ್ನೋದು ಒಂದು ಇಟ್ಸ್ ಎ ರಿಯಲಿ ಪ್ರೌಡ್ ಮೂಮೆಂಟು. ಭಾಳ ಖುಷಿ ಆಗುತ್ತೆ ಅದು. ಸರ್, ಇವತ್ತು ಇಷ್ಟು ಹಂಬಲ್ ಆಗಿ ನೀವು ಆ ವಿಷಯನ ಇಷ್ಟು ಖುಷಿಯಲ್ಲಿ ಹೇಳ್ಕೊಳ್ತಾ ಇದ್ದೀರಾ ಆ್ಯಕ್ಚುಲಿ. ಬಟ್ ಅವತ್ತು ಒಬ್ಬ ಯಶ್ ಅನ್ನುವಂತಹ ಒಬ್ಬ ಹುಡುಗ, ನವೀನ್ ಕುಮಾರ್ ಗೌಡ ಅಂತ ಆಗಿದ್ರು ಅವರು, ಯಶ್ ಅನ್ನೋ ಹುಡುಗ, ಅವರಲ್ಲಿದ್ದಂತಹ ಒಂದು ಕಲೆ ಆಗಿರ್ಬೋದು, ಅವರಲ್ಲಿದ್ದಂತಹ ಒಂದು ಆತ್ಮವಿಶ್ವಾಸ ಆಗಿರ್ಬೋದು, ಆ ಒಂದು ಹಸಿವು ಆಗಿರ್ಬೋದು, ನೀವು ಕಣ್ಣಾರೆ ನೋಡಿರ್ತೀರಾ ಆ್ಯಕ್ಚುಲಿ. ಅವರು ಪರ್ಫಾರ್ಮೆನ್ಸ್ ಅಥವಾ ಯಾವುದೋ ಒಂದು ಸೀನ್ ಎಕ್ಸ್ಪ್ಲೈನ್ ಮಾಡಿದ ತಕ್ಷಣ ಅವರು ಅಪ್ರೋಚ್ ಮಾಡ್ತಾ ಇದ್ದಂತಹ ರೀತಿ ಹೇಗೆ ಸರ್? ಅವರಂದ್ರೆ ಡೈರೆಕ್ಟರ್ ಏನು ಹೇಳ್ತಾರೋ ಅದನ್ನ ಅಷ್ಟೇ ಮಾಡ್ತಿದ್ರ ಅಥವಾ ಯಾವ ರೀತಿ ಅಪ್ರೋಚ್ ಮಾಡ್ತಿದ್ರು? ಒಂದು ಸೀನ್ನ ಹೆಂಗೆ ಡಿಸ್ಕಸ್ ಮಾಡ್ತಿದ್ರು ನಿಮ್ಮ ಹತ್ರ? ಎಷ್ಟು ಉತ್ಸಾಹ ಇತ್ತು ಅವರಲ್ಲಿ ಅಂತ? ಸಿನ್ಸ್ ನಾವು ಎಲ್ಲ ರೆಡಿ ಮಾಡಿ ಯಾವಾಗ ಆತನ ಆಯ್ಕೆಯಲ್ಲಿ ಓಕೆ ಆಗುತ್ತೆ, ಆಯ್ಕೆ ಆದಮೇಲೆ ಸಿನ್ಸ್ ಆ ಡೇಯಿಂದನೇ ಯು ವಾಸ್ ಇನ್ ಟು ದಿ ಸ್ಕ್ರಿಪ್ಟು. ಆಮೇಲೆ ಹಿಂಗೆ ಮಾಡೋಣ ಜಿ ಆಯಿತು ಜಿ, ಈ ಥರ ಜಿ ನೀವು ಹೇಳಿ ಜಿ ನೋಡಿ ಆಮೇಲೆ ಒಂದು ಶಾರ್ಟ್ ಇಟ್ಟರೆ ಎಲ್ಲ ರೆಡಿ ಮಾಡಿ, ನಂದೇನಂದರೆ ನಂದು ಸ್ವಲ್ಪ ಇದು ಫ್ರೇಮಿಂಗ್ ನಾನೇ ಇಡಬೇಕು, ಕ್ಯಾಮ್ರಾಮನ್ ಇರ್ತಾರ, ಅದ್ರಿಗಿನ ನನ್ನ ಏನು ಇಮ್ಯಾಜಿನೇಷನ್ ಅದ್ರಿಗಿನ ಅಲ್ಲಿಡಿ ಸೂಪರ್ ಆ ರೀತಿ ಮಾಡೋಣ ಅಂತ. ಯಾಕಂದರೆ ನಂದು ಕೆಲವೊಂದು ಸೀನು ಆಮೇಲೆ ಶಾರ್ಟು, ಆ ಸೀನ್ಗೆ ಯಾವ ರೀತಿ ಕೆಲವೊಂದು, ಯಾಕಂದರೆ ಅದಕ್ಕೆ ಒಂದೊಂದು ಶಾರ್ಟ್ಗೂ ಒಂದೊಂದು ಅರ್ಥ ಇರುತ್ತೆ, ಆ ಕನ್ವೆ ಮಾಡೋ ರೀತಿ ಇರುತ್ತೆ. ಯಾಕಂದರೆ ಸುಮ್ಮನೆ ಏನೋ ಡೈಲಾಗ್ ಹೇಳ್ತಾನೆ ಅಂದ್ಬಿಟ್ಟು ಸುಮ್ಮನೆ ಶಾರ್ಟ್ ಇಟ್ಬಿಡೋದಲ್ಲ, ಏನೋ ಒಂದು ಚೆನ್ನಾಗಿದೆ ಅಂದ್ಬಿಟ್ಟು ಶಾರ್ಟ್ ಇಟ್ಬಿಡೋದಲ್ಲ, ಅದು ಪೂರ್ವಕವಾಗಿ ಇಡಬೇಕು ಶಾರ್ಟ್ನ. ಯಾವ ಸೆಂಟೆನ್ಸು, ಅದೇನು ಇಂಪಾರ್ಟೆನ್ಸು, ಯಾವ ಲೊಕೇಶನಲ್ಲಿ ಮಾಡ್ತಿದ್ದೀವಿ, ಏನು ಇಂಪ್ಯಾಕ್ಟ್ ಬಿಟ್ಟರೆ ಆ ಶಾರ್ಟ್ ಇಟ್ಟರೆ ಜನಕ್ಕೆ ಇಂಪ್ಯಾಕ್ಟ್ ಆಗುತ್ತೆ, ರಿಸೀವ್ ಆಗುತ್ತೆ ಜನಕ್ಕೆ, ಅದೆಲ್ಲ ಒಂದು ಇಟ್ಸ್ ಎ ಅರ್ಥಗಳಿವೆ.
ಆ ರೀತಿಲಿ, ಯಾಕಂದರೆ ನಾನು ಬೇಸಿಕಲಿ ಎಡಿಟರ್ ಆಗಿರೋದ್ರಿಂದಾಗಿ ನಾನು ಎಡಿಟ್ ಮಾಡ್ತಾ ನಾನು ಅದನ್ನು ಕೆಲವೊಂದು ತಿಳ್ಕೊಳ್ತಾ ಹೋದೆ. ಕೆಲವು ದೊಡ್ಡ ದೊಡ್ಡ ಡೈರೆಕ್ಟ್ರದ್ದು ಸಿನಿಮಾ ಮಾಡ್ತಾ ಇದು ಈ ರೀತಿ, ಇದು ಹಿಂಗ ಅಂದರೆ ಒಬ್ಬ ಎಡಿಟ್ರಾಗಿ ನನಗೆ ಕನೆಕ್ಟ್ ಆಗ್ತಿರುವಾಗ ಆಬ್ವಿಯಸ್ಲಿ ಆಡಿಯನ್ಸ್ ಕನೆಕ್ಟ್ ಆಗೇ ಆಗುತ್ತೆ. ಅದಕ್ಕೆ ನನಗೆ ಕನೆಕ್ಟ್ ಆಗ್ತಾ ಇರೋದು. ನನಗೆ ಯಾವಾಗ ಒಬ್ಬ ಎಡಿಟ್ರಿಗೆ ಕನೆಕ್ಟ್ ಆಗಿಲ್ಲ ಸಿನಿಮಾ ಅಂದರೆ ಆಬ್ವಿಯಸ್ಲಿ ಆಡಿಯನ್ಸ್ಗೆ ಕನೆಕ್ಟ್ ಆಗೋದಿಲ್ಲ. ಒಂದೊಂದಕ್ಕೂ ಒಂದೊಂದು ಅರ್ಥ ಇರುತ್ತೆ, ಒಂದೊಂದು ಶಾರ್ಟಿಗೂ ಒಂದೊಂದು ಅರ್ಥ ಇರುತ್ತೆ. ಆ ರೀತಿ ಅಂದಾಗ ಅಪ್ಪಿ ನೋಡು ಹಿಂಗೆ ಇಟ್ಟಿರ್ತೀನಿ ಅಪ್ಪಿ, ನಂದು ಸ್ವಲ್ಪ ಕೆಲವು ಸ್ಲೋ ಆಗಿರ್ತೀನಿ, ಸ್ಲೋ ಟ್ರಾಲಿ ವಿತ್ ಮಿನಿ ಕ್ರೇನು ಅಪ್ಪಿ. ಇಲ್ಲಿಂದ ಹಿಂಗೆ ಬರೋದಪ್ಪಿ, ಈ ಸ್ಮೂತಲ್ಲಿ ಇರುತ್ತೆ, ಈ ಟೈಮಿಗೆ ಹಿಂಗೆ ಬಂದು ಹಿಂಗೆ ಬರ್ಬೇಕಪ್ಪಿ, ಒಂದೇ ಶಾರ್ಟ್ ಇರುತ್ತಪ್ಪಿ. ಹಿಂಗೆ ಕ್ಯಾಮ್ರಾಮನ್ಗಂತೂ ಸ್ವಲ್ಪ ನಡ್ಕ, ಯಾಕಂದ್ರೆ ಒಂಚೂರು ಹಿಂಗೆ ಅಂದ್ಬಿಟ್ರೆ ಮತ್ತೆ ಒಂದ್ಮೂರ ಆ ಟೆನ್ಸಲ್ಲಿ ಹೋಗ್ಬೇಕು ಆ ಮೂಮೆಂಟಲ್ಲಿ. ಯಾಕಂದರೆ ನಾನು ಒಂದೊಂದು ಹೇಳುವಾಗ ವಿತ್ ಆ ಮ್ಯೂಸಿಕ್ ಕೌಂಟಲ್ಲೇ ಮಾಡ್ಕೊಂಡಿರ್ತೀನಿ. ಈ ಗ್ಯಾಪಲ್ಲಿ ಇಲ್ಲಿ ಪ್ಲೇ ಆಗುತ್ತೆ, ಈ ಗ್ಯಾಪಲ್ಲಿ ಇಲ್ಲಿ ಪ್ಲೇ ಆಗುತ್ತೆ ಅಂತ. ಅದು ಮಾಡ್ತಾ ಬಂದಾಗ ಆ ವೇಯಲ್ಲಿ ಹಂಗೆ ಯಶನು ಕೂಡ ಇನ್ವಾಲ್ವ್ ಆಗ್ಬಿಡೋದು, ಹಂಗೆ ಕನೆಕ್ಟ್ ಆಗ್ಬಿಡೋರು. ಅದು ನನಗೆ ಈಸಿ ಆಗೋಯ್ತು. ಯಾಕಂದರೆ ಈಗ ಒಬ್ಬ ಡೈರೆಕ್ಟ್ರು ಅವನ ಮೈಂಡಲ್ಲಿ ಅವನ ಅನಿಸಿಕೆಯನ್ನು ಏನು ಅಂದ್ಕೊಂಡಿದ್ದು ಅದನ್ನು ಪರಿಪೂರ್ಣವಾಗಿ ಕೊಟ್ಬಿಟ್ರೆ ಒಬ್ಬ ಕಲಾವಿದ ಅವನಷ್ಟು ಖುಷಿಯಾದವನು ಯಾರೂ ಇಲ್ಲ. ನೀವು ಕೋಟಿ ಕೊಟ್ರೂ ಏನೂ ಬೆಲೆ ಇಲ್ಲ. ಆತ ಒಬ್ಬ ನಿರ್ದೇಶಕನ ಕನಸನ್ನ ಒಬ್ಬ ಕಲಾವಿದ ಕೊಟ್ಟಾಗ ತೃಪ್ತಿಯಾಗಿರ್ತಾನೆ. ಆ ಥರ ಒಂದೊಂದೂ ಕೊಡ್ತಾ ಹೋಗ್ತಾ ಇದ್ದಿದ್ದು ಯಶು. ಒಂಚೂರು ಎಲ್ಲಾದರೂ ಇದಂಗೆ ಅಂದ ತಕ್ಷಣ ಅಪ್ಪಿ ಬೇಡ, ಇದು ಚೂರು ನಮ್ಮ ಸಬ್ಜೆಕ್ಟ್ಗೆ, ಆಮೇಲೆ ಆ ಕ್ಯಾರೆಕ್ಟ್ರು, ಆಮೇಲೆ ಆ ಸಿನೇರಿಯೋ ಏನಿದೆ ಅದನ್ನು ಬಿಟ್ಟು ಹೋಗ್ತಾ ಇದೆ, ಚೆನ್ನಾಗಿದೆ ಬಟ್ ಬಿಟ್ಟು ಹೋಗ್ತಾ, ಇಂಡಿವಿಜುವಲಾಗಿ ನೋಡಿದ್ರೆ ಚೆನ್ನಾಗಿದೆ, ಅದೊಂದು ಚೂರು ಬಿಟ್ಟು ಹೋಗ್ತಾ ಬೇಡ, ಆ ಬೌಂಡ್ರಿಲಿ ಏನು ಆಟ ಆಡಬೇಕು ಅದನ್ನು ಆಟ ಆಡ್ಕೋಪಿ ಅನ್ನುವ. ಆಮೇಲೆ ಅವನು ಹೌದಲ್ಲ ಜಿ, ಕರೆಕ್ಟ್ ಜಿ, ಅದನ್ನು ಅಕ್ಸೆಪ್ಟ್ ಮಾಡೋಣ. ಬೇರೆಯವ್ರಾದ್ರೆ ಏನು ಮಾಡ್ತಾರೆ, ಇದು ನಾನು ಮಾಡಿದ್ರು ಈಗ ಅಂತಾರ ಅನ್ನೋ ಥರ ಬಂದ. ಆಮೇಲೆ ಓವರಾಲ್ ಎಲ್ಲ ಆದಮೇಲೆ ಸಿನಿಮಾ ಎಲ್ಲ ನೋಡಾದ್ಮೇಲೆ ಖುಷಿಯಾಗಿ, ಅದು ಏನು ಒಂದು ಫಸ್ಟ್ ಕಾಪಿ ನೋಡುವಾಗ ಒಂದು ನೋಡ್ಬಿಟ್ಟು ಒಂದು ಎಮೋಷನಲ್ ಫೀಲ್ ಆಗ್ತೀವಿ ನೋಡಿ, ಅದು ಆಯಿತು ಎಲ್ಲರಿಗೂ ಆ ಟೈಮಲ್ಲಿ. ಅಷ್ಟೇ, ಅದೇ ಬೇಕಾಗಿರೋದು. ಇನ್ನೇನು ಡೆಡಿಕೇಶನ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟು. ಭಾಳಷ್ಟು ಜನಕ್ಕೆ ಹೇಳೋದಿದ್ದಾನೆ, ಆ ರೀತಿ ಡೆಡಿಕೇಶನ್ ಇರ್ರಿ, ಮಾಡಿ. ಬರೀ ವರ್ಕೌಟು, ಸಿಕ್ಸ್ ಪ್ಯಾಕು ಇದರಿಂದ ಅಲ್ಲ, ಅದು ಬಿಟ್ಟು ಮಿಗಿಲಾದದ್ದು ಬೇರೆಯೇ ಇದೆ. ಸುಮ್ಮನೆ ಶೋಗೆ ಅಷ್ಟೇ ಸಿಕ್ಸ್ ಪ್ಯಾಕು, ಅದು ಇಟ್ಕೊಂಡು ಏನು ಮಾಡ್ತೀರಾ? ವಾಟ್ ಯು ವಾಂಟ್ ಟು ಪ್ರೂವ್? ಯು ವಾಂಟ್ ಟು ಪ್ರೂವ್ ಇನ್ ದಿಸ್, ದಟ್ಸ್ ಆಲ್ ಅಂತೇಳಿ ಅದಿರಬೇಕು ಅನ್ನೋದಷ್ಟೇ. ಸರ್, ನೀವು ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ಡ್ಯಾನ್ಸ್ ಅಂತಂದ್ರೆ ಸಿಕ್ಕಾಬಟ್ಟೆ ಇಷ್ಟ ಅವ್ರು. ಆ್ಯಕ್ಚುಲಿ ಇವನ್ ಕೈ ಮುರ್ಕೊಂಡಿದ್ರು ನೋಡಿ, ಅಷ್ಟು ಒಳ್ಳೊಳ್ಳೆ ಹಾಡಲ್ಲಿ ಒಳ್ಳೊಳ್ಳೆ ಸ್ಟೆಪ್ ಹಾಕಿದ್ದಾರೆ. ಇನ್ಫ್ಯಾಕ್ಟ್ ಆ ಎಲ್ಲ ಸಾಂಗ್ಗಳ ಸ್ಟೇಜಿಂಗ್ ಕೂಡ ತುಂಬ ಚೆನ್ನಾಗಿತ್ತು, ಕೊರಿಯೋಗ್ರಫಿ ಕೂಡ ತುಂಬ ಅದ್ಭುತವಾಗಿತ್ತು. ಪ್ಲಸ್ ಯಶ್ ಅವ್ರನ್ನ ಈ ರೀತಿ ಒಂದು ರೊಮ್ಯಾಂಟಿಕ್ ಬಾಯ್ ಆಗಿ, ಈ ರೀತಿ ಒಂದು ಲವರ್ ಬಾಯ್ ಥರ ನಾವು ಬಹಳಷ್ಟು ಸಿನಿಮಾಗಳಲ್ಲಿ ನೋಡಲಿಲ್ಲ. ಈಗ ಇನ್ನು ಮುಂದಕ್ಕೆ ನೋಡ್ತೀವೋ ಇಲ್ವೋ ಗೊತ್ತಿಲ್ಲ. ಆ್ಯಕ್ಚುಲಿ ಇನ್ನು ಮುಂದಕ್ಕೆ ಅವ್ರು ಆ ಥರದ್ದು ರೊಮ್ಯಾಂಟಿಕ್ ಆ್ಯಂಗಲ್ ಇರುವಂತಹ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಾರೋ ಇಲ್ವೋ ಗೊತ್ತಿಲ್ಲ. ಎಸ್ಪೆಷಲಿ ಸರ್, ಈ ಸಿನಿಮಾದಲ್ಲಿ ರಾಕಿಯಲ್ಲಿ ಸಾಂಗ್ಸು 1-2 ರಿಂಗ್ ಸಾಂಗ್ ಆಗಿರ್ಬೋದು, ಅಥವಾ 2020 ಬಲ್ಲೆ ಬಲ್ಲೆ, ಮತ್ತೆ ಇನ್ನೊಂದು ಸೋನು ನಿಗಮ ಹಾಡೋದು, ಎಲ್ಲ ಸೂಪರ್ ಹಿಟ್ ಸಾಂಗ್ಸೇನೆ. ಪ್ಲಸ್ ಅಟ್ ದ ಸೇಮ್ ಟೈಮ್ SPB ಅವರು ಈ ಒಂದು ಸಿನಿಮಾಗೆ ಹಾಡಿದ್ದಾರೆ ಯಶ್ ಅವ್ರಿಗೆ. DSP ತೆಲುಗು ಚಿತ್ರರಂಗದ ರಾಕ್ ಸ್ಟಾರ್ DSP ಅವರು ಹಾಡಿದ್ದಾರೆ. ಪ್ಲಸ್ ಎಷ್ಟೊಂದು ಮೊದಲುಗಳಿಗೆ ಈ ಒಂದು ಸಿನಿಮಾ ಸಾಕ್ಷಿ ಆಯಿತು. SPB ಅವರು ಹಾಡ್ತಾರೆ ಅಂತ ಗೊತ್ತಾದಾಗ ಯಶ್ ಅವರ ಒಂದು ಎಕ್ಸೈಟ್ಮೆಂಟ್ ಆಗಲಿ ಅದೆಲ್ಲ ಹೇಗಿತ್ತು? ಆ್ಯಂಡ್ ನೀವು ಹೇಳಿದ್ರಿ ಪ್ರೊಡ್ಯೂಸರ್ ಯಾರೋ ಬೇರೆ ಚೇಂಜ್ ಆಗಿದ್ದು, ಹೊಸ ಹೀರೋನೇ ಸ್ವಲ್ಪ ಡೌಟ್ ಇತ್ತು ಅಂತ. ಬಟ್ ಸ್ಟಿಲ್ ನಾವೀಗ ಇದೆಲ್ಲ ನೋಡುವಾಗ ಸೌಂಡ್ ಟ್ರ್ಯಾಕು ವೆಂಕಟ್ ನಾರಾಯಣ್ ಅವರು ಮ್ಯೂಸಿಕ್ ಮಾಡಿದ್ದು, ಬಟ್ ಹಾಡಿರೋರು SPB ಅವರು ಒಳ್ಳೊಳ್ಳೆ ಸಿಂಗರ್ಸ್ ಹಾಡಿದ್ದಾರೆ. ಕವಿರಾಜ್ ಅವರು ಹಾಡು ಬರೆದಿದ್ದಾರೆ, ಸಂತೋಷ್ ಆನಂದರಾಮ್ ಅವರು ಮೊದಲನೇ ಬಾರಿಗೆ ಹಾಡು ಬರೆದಿದ್ದಾರೆ 2020. ಇದೆಲ್ಲ ನೋಡುವಾಗ ಒಳ್ಳೆ ದೊಡ್ಡ ಕಾನ್ವಾಸ್ನೇ ಸಿನಿಮಾ ಇದೆ. ಆ್ಯಕ್ಚುಲಿ ಸಾಂಗ್ಸ್ ನೋಡುವಾಗ ಎಲ್ಲೂ ನಮ್ಗೆ ಇದರ ಲೋ ಬಜೆಟ್ ಸಿನಿಮಾ ಅಂತ ಅನ್ಸೋದೇ ಇಲ್ಲ. ಸೊ ಹೆಂಗಿತ್ತು ಇದು ಓವರ್ ಆಲ್ ಪ್ರೋಸೆಸ್ ಅಂತ, SPB ಅವ್ರು ಬಂದಿದ್ದು ಇದೆಲ್ಲ? ನಾವು ಹೆಂಗಂದ್ರೆ ಒಂದು ಫಿಕ್ಸು, ಅಂದರೆ ಈ ಸಾಂಗ್ಗೆ ಇವ್ರ ವಾಯ್ಸು ಇದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ನಮ್ಮಲ್ಲಿ ಏನು ಅಂದರೆ ವೆಂಕಟ್ ನಾರಾಯಣ್ ಇದ್ರಲ್ಲ, ನಾರಾಯಣ್ ಅವರು ಬಂದು ಒಳ್ಳೆ ವೋಕಲಿಸ್ಟ್, ಅವರು ಒಳ್ಳೆ ಸಿಂಗರು. ಅವರು ಸ್ವಲ್ಪ ಈ SPB ಬೇಸ್ ಇದೆ ಅವ್ರದ್ದು. ನಾವು ಟ್ರ್ಯಾಕ್ ಆಡ್ತಾ ಹೆಂಗೆ ಮಾಡ್ತಿದ್ವಿ ಅಂದರೆ ಅದೊಂದು ಆ ಜಡ್ಜ್ಮೆಂಟ್ ಸಿಕ್ಬಿಟ್ಟಾಗ ಸರ್ ಹಿಂಗಿದೆ ಬೇಸು, ಓಕೆ ಈ ಸಾಂಗು SPB ಸಾರು
ಆಮೇಲೆ 2020 ಸ್ವಲ್ಪ ಹಿಂಗೆ ಬೇಕು, ಹಿಂಗೆ ಚಕ್ಕಾಗಬೇಕು, ಯಾರು ಅಂತ ಅಂದಾಗ ಸುಮ್ಮನೆ ಅವಾಗ DSP ಜನ ಬರ್ತಾರ, ಅವರೆಲ್ಲ ಎಲ್ಲಿ ಬರ್ತಾರೆ, ಟ್ರೈ ಮಾಡೋಣ ಸರ್ ಅಂದರು. ಟ್ರೈ ಮಾಡಿದ್ವಿ, ಆಗೋಯ್ತು. ಎಲ್ಲ ದಿಢೀರ್ ಅಂತ. ಆಮೇಲೆ ಹರಿಹರನ್ ಹೆಂಗಿದ್ರು ನಾನು ಒಂದು ಪ್ರೀವಿಯಸ್ ಹಾರ್ಟ್ ಬೀಟ್ಸಲ್ಲಿ ಆಡಿಸಿದ್ದೆ, ಹಾಗಾಗಿ ಹಂಗೆ ಹರಿಹರನ್ ಅವರು. ಆಮೇಲೆ ಸೋನು ನಿಗಮ್ ಅವರು. ನನಗೆ ಭಾಳ ಆಸೆ ಇತ್ತು ಸೋನು ನಿಗಮ್ ಅವ್ರ ಹತ್ರ ಆಡಿಸ್ಬೇಕು ಅಂತ. ಅಯ್ಯೋ ಅನ್ಕೊಂಡು ಸರಿಯಿಂದ ಅದೂ ಆಗೋಯ್ತು. ಅವಾಗೆಲ್ಲ ಹೆಂಗಂದ್ರೆ ಈ ಕೆಲವು ಇರ್ತವಲ್ಲ, ಎಲ್ಲ ಅಲ್ಲಿ ಬಾಂಬೆಲ್ಲಿ ಆಡಿಸ್ಬೇಕು, ಮ್ಯೂಸಿಕ್ ಡೈರೆಕ್ಟರ್ ಹೋಗ್ಬೇಕು, ಡೈರೆಕ್ಟರ್ ಕೆಲವ್ರನ್ನ ಕರ್ಕೊಂಡೋಗಲ್ಲ, ಅದು ಏರ್ ಫೇರು ಅದು ಇದು ಎಲ್ಲ ಲೆಕ್ಕ ಇರೋದು. ನಾನು ಪ್ರೊಡ್ಯೂಸರ್ ಸರ್ ಪ್ಲೀಸ್ ಸರ್ ಸೋನು ನಿಗಮ್ ನೋಡಬೇಕು ಸರ್. ಹೋಗಿ ಡೈರೆಕ್ಟ್ರಿ ಹೋಗ್ರಿ ಅಂತೇಳಿ ಪಾಪ ಫ್ಲೈಟ್ ಹಾಕ್ಕೊಟ್ಟು ಅಲ್ಲೋಗಿ ಏನೋ ಒಂಥರ ಆನಂದ ಅಂತ. ಲೆಜೆಂಡ್ ಸಿಂಗರ್, ಅದು ಖುಷಿ ಆಗುತ್ತೆ ನಿಜವಾಗ್ಲೂ ಸೂಪರ್ಗೆ. ಆ ರೀತಿ ಆಯ್ಕೆ ಆಗಿದಾಗ ಎಲ್ಲೂ ಆಪ್ಷನ್ಸೇನೇ ಇರಲಿಲ್ಲ ನಮಗೆ, ಸಿಂಗರ್ಸು ಇವರೇ ಅಂತ ಅಂದಾಗ. ಹಾಗಾಗಿ ಆಯಾ ಸಾಹಿತ್ಯಕ್ಕೆ, ಆಯಾ ಸಂಗೀತಕ್ಕೆ, ಆಯಾ ಸ್ವರ ಬಿದ್ದರೆ ಎಷ್ಟು ಅದ್ಭುತವಾಗಿ ಬರುತ್ತೆ ಅನ್ನೋದಕ್ಕೆ ಇಟ್ಸ್ ಬೆಸ್ಟ್ ಎಕ್ಸಾಂಪಲ್. ಕೆಲವೊಂದು ಹಾಡು ಚೆನ್ನಾಗಿರುತ್ತೆ, ಬಟ್ ಎಲ್ಲೋ ಒಂದು ಮಿಸ್ ಆಗಿರುತ್ತೆ, ಬಟ್ ಯಾರೂ ಅಷ್ಟು ಮಾಡಲ್ಲ. ಬಟ್ ಇಟ್ಸ್ ರೇರ್. ಸಾಂಗ್ ಚೆನ್ನಾಗಿರುತ್ತೆ, ಅಲ್ಲಿ ವಾಯ್ಸು ಇದು ಎಲ್ಲೋ ಒಂದು ಇದಾಯಿತು, ಇನ್ನೊಂದು ಬೇರೆ ಇರ್ಬೋದಾಗಿತ್ತೇನೋ ಅಂತ ಅನ್ಸೋದು. ಬಟ್ ಇದರಲ್ಲಿ ಆಪ್ಷನಲ್ಲೇ ಇಲ್ಲ, ಆಲ್ ಇದಿದೆ ಅಂತಲೇ. ಸಂತೋಷ್ ಆನಂದರಾಮ್ ಅವರು 2020 ಬಲ್ಲೆ ಹಾಡು ಬರೆದ್ರು. ಸೊ ಅವ್ರು ಹೆಂಗೆ ಪರಿಚಯ ಆದರು, ಅಥವಾ ಇದೇ ಫಸ್ಟ್ ಸಾಂಗ್ ಅವ್ರು ಬರೆದಿರೋದು? ನಮಗೆ ಮ್ಯೂಸಿಕ್ ಡೈರೆಕ್ಟರ್ ಕಡೆಯಿಂದ ಹೇಳ್ತೀವಿ, ಒಂದು ಇಂಟ್ರೊಡಕ್ಷನ್ ಹಿಂಗೆ ಬೇಕು ಜಿ, ರಪ್ ಆಗಿರಬೇಕು ಅಂತ. ಅವ್ರಿಗೆ ಸ್ವಲ್ಪ ಅಂದರೆ ಸಂಕೋಚ ಅವರಿಬ್ರು. ಹಾರ್ಟ್ ಬೀಟ್ಸಿಂದನೂ ಮಾಡ್ಕೊಂಬಂದ್ವಿ. ಆದ್ರೂ ವೆಂಕಟ್ ಅವರು ತುಂಬ ಜಾಸ್ತಿ ಜೆಲ್ಲು ನಮಗೆ. ಈ ಸ್ವಲ್ಪ ಪೋಲಿ ಮಾತುಗಳು ಅವು ಇವು ಮಾಡ್ಕೊಂಡಂಗೆ. ಇವ್ರು ನಾರಾಯಣವ್ರು ಬಂದು ಸೈಲೆಂಟು. ಅಜ್ಜಿ ಈ ಥರ ಹಿಂಗಿದೆ, ಇವ್ರು ಬರ್ದಿದ್ದಾರೆ, ಹೌದಾ, ಓಕೆ ಎಲ್ಲಿ ಒಂದು ಸರಿ ಆಡ್ಸೋಣ. ಸುಮ್ಮನೆ ಹಂಗೆ ಅವರು ಮ್ಯೂಸಿಕ್ ನೋಡ್ಬಿಟ್ಟು ಇವ್ರು ಹಾಡೋರು. ಓಕೆ ಜಿ, ಫಿಕ್ಸ್, ಫೈನ್, ಡಮಾರ್, ನೋ ಆಪ್ಷನ್ನು. ಒಂದೊಂದಕ್ಕೂ ಚೇಂಜೇ ಇಲ್ಲ, ಪ್ರತಿಯೊಂದೂ ಅದ್ಭುತವಾಗಿ ಬಂದ್ಬಿಡ್ತು. ಆಮೇಲೆ ಇವು ಹರೀಶ್ ಲಿಂಗ, ಅದರಲ್ಲಿ ಡೈಲಾಗ್ಸು ಆತಾನೆ. ಜಿ ನಾನೊಂದು ಬರೀತೀನಿ ಜಿ, ಹೌದಾ, ಬರೀರಿ, ಏನು ಬರೀತೀರಾ ಹಿಂಗಂದ. ಮನಸ್ಸೇ ಇದ್ದು ಪ್ಯಾಥೋ ಸಾಂಗ್ ಬರೀತೀನಿ ಜಿ, ಹೌದಾ, ನೀವು ಜಾಸ್ತಿ ರೊಮ್ಯಾಂಟಿಕ್ ಆಗಿರ್ತೀರಲ್ಲ, ಪ್ಯಾಥೋ ಸಾಂಗ್ ಹೆಂಗೆ ಬರೀತೀರಿ? ಬರೀತೀನಿ ಜಿ ಅಂದು ಬರೆದ್ರು. ನಮಗೆ ಸೂಪರು, ಹಂಗೆ ಒಂಥರ ಕಣ್ಣು ಒದ್ದೆ ಆಗ್ಬಿಡ್ತು ಅದು ಸಾಂಗು ಅವರು ಟ್ರ್ಯಾಕ್ ಆಡಿದಾಗ. ಇವತ್ತಿಗೂ ಆಲ್ಮೋಸ್ಟ್ 1 crore views ಏನೋ ಆಗಿದೆ ಯೂಟ್ಯೂಬಲ್ಲಿ. ಅದು ಅದ್ಭುತ ನೋಡಿ, ಅದು ಒಂದೊಂದೂ ರೋಮಾಂಚನ ಆಗುತ್ತೆ ಅದು ಹಂಗೆ ಅವರು. ಆಮೇಲೆ ಜೈನ್ ಕಾಯ್ಕಿಣಿ ಅವರು ಕರೆಯಲೆ ನಿನ್ನ ಸಾಂಗು ಹರಿಹರನ್ ಅವ್ರು ಆಡಿದ್ದು. ಅದೊಂಥರ ಬೇರೆ ಥರ ಪಿಕ್ಚರೈಸೇಷನ್ ಮಾಡಿದ್ವಿ ಲಲಿತ್ ಮಹಲ್ ಪ್ಯಾಲೇಸಲ್ಲಿ. ಈ ಥರ ಎಲ್ಲನೂ ಕೂಡ ಒಂಥರ ಇಟ್ಸ್ ಅದ್ಭುತ. ಸರ್, ಇನ್ನು ನೀವು ಮಾತಾಡುವಾಗ ಆಗಲೇ ಹೇಳಿದ್ರಿ ಯಶ್ ಅವರು ತುಂಬ ದೊಡ್ಡದಾಗಿ ಬೆಳೆದ್ಬಿಟ್ಟಿದ್ದಾರೆ, ಇವಾಗ ನಮಗೆಲ್ಲ ಸಿಗಲ್ಲ ಬಿಡಿ ಅಂತ. ಅಂದರೆ ಏನು, ನಿಮಗೆ ರೀಸೆಂಟಾಗಿ ಎಲ್ಲೂ ಸಿಕ್ಕಿಲ್ವಾ ಅವರು? ನಿಮ್ಮ ಜೊತೆಗೆ ಸಂಪರ್ಕದಲ್ಲಿ ಇದ್ದಾರಾ? ಯಾವ ಅರ್ಥದಲ್ಲಿ ಹೇಳಿ ನೀವು ಅದನ್ನು ಅಂತ? ಅಲ್ಲ, ಅಂದರೆ ಅವರು ವಿಷನ್ನೇ ಬೇರೆ ಈಗ. ಯಾಕಂದರೆ ಈಗ ಮಾಮೂಲಿ ಅದೇ ನೀವು ಹೇಳ್ದಂಗೆ ಆಗಲೇ ಹೇಳೋದಲ್ಲ, ಈ ಥರ ಮತ್ತೆ ಈ ರೊಮ್ಯಾಂಟಿಕ್ ಸಿನಿಮಾ ಆಗಲಿ, ಆಮೇಲೆ ಇದು ರಾಮಾಚಾರಿ ಅಂತ ಸಿನಿಮಾ ಆಗಲಿ, ಆ ರೀತಿ ಈಗ ಕಷ್ಟನೇ ಈಗಿರೋ ಅವರ ಬೆಳವಣಿಗೆಯಲ್ಲಿ. ಆ ರೀತಿ ಮಾಡೋಕ್ಕಾಗೋದೂ ಇಲ್ಲ. ಈಗ ಬೇರೆಯೇ ರೀಚಲ್ಲೇ ನೋಡ್ತಾರೆ, ಆ ರೀಚಲ್ಲೇ ಬೆಳಿಬೇಕು ಅಂತ ಆಸೆ. ದೇವ್ರದಯೇ ಆ ಥರ ಯಾವ್ದಾರು ಸಬ್ಜೆಕ್ಟು ನಮ್ಮ ತಲೆಗೆ ಹೊಳೆದು ಆ ಥರ ನಿರ್ಮಾಪಕರು ಯಾರಾದರೂ ಬಂದು ಆಮೇಲೆ ಅದು ಓಕೆ ಆಗಿ ಆದಮೇಲೆ ಅದೆಲ್ಲ ದೂರದ ಮಾತು. ಬಟ್ ಯಾವಾಗಂದ್ರೆ ತುಂಬ ಹಿಂದೆ ಒಂದ್ಸರಿ ಸಿಕ್ಕಿದಷ್ಟೇ. ಹೌದಾ? ತುಂಬ ಹಿಂದೆ. ಇದೇ ಸಂತೋಷ್ ಆನಂದರಾಮ್ ಪಿಕ್ಚರಲ್ಲೇ ಮೋಸ್ಟ್ಲಿ. ಇಲ್ಲ ಮಿಸ್ಟರ್ ಮಿಸ್ಸಸ್ ಅದೇ ಇರಬೇಕು ಅನ್ಸುತ್ತೆ. ಎಡಿಟಿಂಗ್ ಸ್ಟುಡಿಯೋದಲ್ಲಿ ನಾನು ಕೆಳಗಡೆ ಅಂದರೆ 2 ಸೂಟ್ ಇದೆ ಅಲ್ಲಿ, ನಾನೊಂದು ಮಾಡ್ತಾಯಿದ್ದೆ, ಇನ್ನೊಬ್ರು ಮಾಡ್ತಿದ್ರು. ಆಮೇಲೆ ಟೀ ಬಂತು ಅಂತ ಹುಡುಗ ಅಂದ, ಟೀ ಕುಡಿಯೋಕೆ ಹೋದೆ. ಆಗ ಡೈರೆಕ್ಟ್ರು ಇದ್ರು ಅಲ್ಲಿ.
ಏನು ಡೈರೆಕ್ಟ್ರೇ ಅಂದ ಹೀರೋ. ಇಲ್ಲ ಸರ್ ರೇಟಿಂಗ್ ನಡೀತಿದೆ. ಹೌದಾ ಸರಿ, ಏನು ಇಲ್ಲಿದ್ದೀರಿ ಇಲ್ಲ ಎಷ್ಟಿದ್ದಾರೆ ಕೆಳಗಡೆ. ಓ ಹೌದಾ ಅಂದ. ಆಮೇಲೆ ಕೊನೆಗೆ ಅವರು ಮೇಲೆ ಬಂದಮೇಲೆ ಜಿ ಹೇಗಿದ್ದೀರಿ ಜಿ, ಮನೇಲೆಲ್ಲ ಆರಾಮ, ಮಕ್ಕಳೆಲ್ಲ ಹೇಗಿದ್ದಾರೆ, ಮೇಡಮ್ ಹೇಗಿದ್ದಾರೆ, ಚೆನ್ನಾಗಿದ್ದಾರಪ್ಪ ಚೆನ್ನಾಗಿದ್ದಾರೆ. ಆವಾಗ ಒಂದು ಸರಿ ಆ ಥರ. ಆಮೇಲೆ 2009 ಅಷ್ಟೇ, ತುಂಬ ಗ್ಯಾಪು. ಆಮೇಲೆ 2009 ಅನಿಸುತ್ತೆ, ಸುದೀಪ್ ಸರ್ ಬರ್ತಡೇಲಿ ಒಂದು ಸರಿ ಸಿಕ್ಕಿದ್ದು. ಅದಾದಮೇಲಿಂದ ಎಲ್ಲಿ ಸಿಗೋಕ್ಕೆ ಆಗಿಲ್ಲ. ನಂದು ಬೇರೆ ಕೆಲಸಗಳು, ಅವ್ರದ್ದೇ ಆದಂಥ ಒಂದೊಂದು ಬೇರೆ ಕೆಲಸಗಳು. ನಾನು ಯಾರನ್ನೂ ಡಿಸ್ಟರ್ಬ್ ಮಾಡೋಕ್ಕೆ ಆ ರೀತಿ ಹೋಗಲ್ಲ. ನನ್ನ ಕೆಲಸದಲ್ಲಿ ನಾನು ಸಿಕ್ಕಿದಾಗ ಅದೇ ಗೌರವ, ಅದೇ ಒಂದು ವಿಶ್ವಾಸ ಅದಂತೂ ಇದ್ದೇ ಅದೇನ್ change ಅದಂತೂ ಆಗಿಲ್ಲ. ಇದೆ. ಅವತ್ತು ಹೆಂಗಿತ್ತು ಹಂಗೆ ಇದೆ. ಅದೇ ನಾನು ಅಷ್ಟೇ, ನನಗೆ ನನ್ನನ್ನು ಯಾರ್ಯಾರು ಪರಿಚಯ ಮಾಡಿಸಿದ್ರು ಇಂಡಸ್ಟ್ರಿಗೆ, ಆ ಒಂದು ಗೌರವ ನಾನು ಹಾಗೆ ಇಟ್ಕೊಂಡಿರ್ತೀನಿ. ಈಗ ರಾಮಮೂರ್ತಿ ಅವರು, PN ಸತ್ಯ ಅವರು, ಬಟ್ ಈಗಿಲ್ಲ ಅವರು ಇದಾಗ. ಆಮೇಲೆ ರಾಮಮೂರ್ತಿ, MG ರಾಮಮೂರ್ತಿ ಅವರು, ಅವರೆಲ್ಲ ಸಿಕ್ಕಿದಾಗ ಆ ರೆಸ್ಪೆಕ್ಟ್ ಹಂಗೆ ಅದು. ಯಾಕಂದ್ರೆ ಅಲ್ಲಿಂದ ನಾನು ಎಂಟ್ರಿ ಆಗಿದ್ದು ಸಿನಿಮಾಗೆ ಎಡಿಟ್ರಾಗಿ. ಅದಂತೂ ಇದ್ದೇ ಇರುತ್ತೆ ಸರ್. ಇನ್ನು ಆ್ಯಕ್ಚುಲಿ ಈಗ ಟಾಕ್ಸಿಕ್ ಮೊನ್ನೆ ಆ್ಯಕ್ಚುಲಿ ಅನೌನ್ಸ್ಮೆಂಟ್ ಆಯಿತು, ನೋಡಿರ್ತೀರಾ ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು. ಸೊ ಏನು ಅನ್ಸುತ್ತೆ ನೋಡಿದಾಗ? ಅದೇ ಯಾವ ರೀತಿ ಇರ್ಬೋದು ಅನ್ನೋದು ಒಂದು ಕ್ವಶನ್ ಮಾರ್ಕ್ ಥರನೇ. ಅಂದರೆ ಏನು ಅನ್ನೋದು ಗೊತ್ತಿರಲ್ಲ. ಅಲ್ಲಿ ಒಂದು ಪ್ಲೇಯಿಂಗ್ ಕಾರ್ಡ್ಸ್ದು ಬರುತ್ತೆ, ಅದ್ರದ್ದು ಯಾವುದು ಸಂಬಂಧ, ಇಟ್ಸ್ ಎ ಗ್ಯಾಮ್ಲಿಂಗ್ ಸಂಬಂಧಪಟ್ಟದ್ದ ಅಥವಾ ಟಾಕ್ಸಿಕ್ ಅನ್ನೋದು. ಆಮೇಲೆ ಯಾವ ರೀತಿ ಅದು ಜಡ್ಜ್ ಮಾಡೋಕ್ಕಾಗಲ್ಲ. ಬಟ್ ಒಟ್ಟಿನಲ್ಲಿ ಒಂದು ನೋಡ್ತಿದ್ದಂಗೆ ವಾವ್, ದೆರ್ ಇಸ್ ಸಮಥಿಂಗ್ ಎಲ್ಸ್ ಅನದರ್. ಬಟ್ ಬೇರೆನೇ ಇರಬೇಕು, ಮೀರಬೇಕೀಗ KGFನ ಮೀರಿಸ್ಬೇಕು. ಆ ರೀತಿ ಥರ ಇರುತ್ತೆ ನೋಡ್ತಿದ್ರೇ ಒಂದು ಬೇರೆ. ಬಟ್ ಇದರಲ್ಲೇನೋ ಒಂಥರ ಜುಟ್ ಥರ ಹಿಂಗೆ ಟಿಪ್ಪುನಿ ಥರ ಏನೋ ಒಂದು ಆ ಥರ ಎಲ್ಲ ಇತ್ತು, ಗನ್ನಿತ್ತು. ಬಟ್ ಇದರಲ್ಲಿ ಬೇರೆ ಗನ್ನಿತ್ತು. KGF ಗನ್ನಲ್ಲ, ಬೇರೆ ಗನ್ನಿತ್ತು. ಬಟ್ ಏನಿರ್ಬೋದು ಅನ್ನೋ ಥರ. ಬಟ್ ಏನಂದರೆ ಈಗ ಇದರಲ್ಲಿ ರೋಲಾಕ್ಸ್ ಅಂತ ಏನಿತ್ತು ಹೆಸರು, ಸೂರ್ಯ ಇದ್ರದ್ದು, ಆ ಥರ ವಿಕ್ರಮ. ಇದರಲ್ಲಿ ಮೋಸ್ಟ್ಲಿ ಟಾಕ್ಸಿಕ್ ಅಂತ ಹೆಸರ ಅಥವಾ ಆತನ ಹೆಸರು, ಕ್ಯಾರೆಕ್ಟರ್ ಹೆಸರ ಅಥವಾ ಇನ್ನೊಂದನ ಏನು ಅನ್ನೋದು ಗೊತ್ತಿಲ್ಲ. ಅದಷ್ಟೇ ಸುಮ್ಮನೆ ಒಂದು ಝಲಕ್ ಬಿಟ್ಟಿದ್ದಾರೆ. ಇದು ಬಿಟ್ಟಿದ್ದೀವಿ ನೋಡ್ಕೊಳ್ಳಿ ಅಂದ್ಬಿಟ್ಟು ಮುಂದಿದೆ ಹಬ್ಬ ಅಂದ್ಕೊಂಡು ಬಿಟ್ಟಿದ್ದಾರೆ. ನೋಡೋಣ ಸರ್. ಇನ್ನು ರಾಕಿ ಫಿಲಮ್ ಬಂದು 15 ವರ್ಷ ಆಯಿತು. ಸೊ ಆವಾಗ ಹೊಸ ಹೀರೋಗೆ ಹೊಸ ನಿರ್ಮಾಪಕರುಗಳು ಎಷ್ಟು ಇನ್ವೆಸ್ಟ್ ಮಾಡಿದ್ರು, ಎಷ್ಟು ಬಂತು ವಾಪಸ್ಸು, ಹೇಗೆ ಅಂತ? ಆವಾಗ ಅಂದರೆ ಆ ಟೈಮಲ್ಲಿ ನಮಗೆ ಸ್ಯಾಟಲೈಟು ಆಮೇಲೆ ಆಡಿಯೋ ರೈಟ್ಸು ಅದೆಲ್ಲ ಚೆನ್ನಾಗಿದ್ವು. ಬಜೆಟ್ ಎಷ್ಟು ಸರ್? ಸಿನಿಮಾನು ಕಡಿಮೆ ಇದ್ವು, ಮೇಕಿಂಗ್ನು ಕೂಡ, ಪ್ರೊಡಕ್ಷನ್ ಕೂಡ ಒಂದು 125, 130 ಏನೋ ಆ ಟೈಮಲ್ಲೇನೆ. ಆದರೆ ನಮಗೆ ಸಾಂಗ್ ಜಾಸ್ತಿ, 1,30 ಲಕ್ಷ ಬಜೆಟ್ ರಾಕಿ ಫಿಲಮ್ದು. ಸಾಂಗ್ ನಮಗೆ ಜಾಸ್ತಿ ಖರ್ಚಾಗಿದೆ. ಅಂದರೆ ಸೆಟ್ ವರ್ಕು, ಆಮೇಲೆ ಸಿಂಗರ್ಸು, ಆಮೇಲೆ ಎಲ್ಲ ದೊಡ್ಡ ದೊಡ್ಡ ಸಿಂಗರ್ಸು ಆಡಿಸಿದ್ದು. ಆಮೇಲೆ ಆ ಕಾಲೇಜ್ ಅಂದಮೇಲೆ ಗೊತ್ತು, ಆ ಜೂನಿಯರ್ಸ್ ತುಂಬಿಸೋದು, ಈ ಸಾಂಗಲ್ಲೂ ತುಂಬಿಸಿದ್ವಿ. ಆಮೇಲೆ ಒಳ್ಳೊಳ್ಳೆ ಲೊಕೇಶನ್ಗಳು. ಒಂದು ಸಾಂಗ್ ಆ ಟೈಮ್ ಇದು ಬ್ಯಾಂಕಾಕ್ ಹೋಗಿದ್ದು, ಬ್ಯಾಂಕಾಕ್ ಪಟಾಯ. ಆಮೇಲೆ ನಾನು ಅನ್ನೆಸೆಸರಿ ಖರ್ಚ್ತಾರಲ್ಲ ಸಿನಿಮಾಗಷ್ಟೇ. ಆಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ, ಸಾಂಗಿಗೆ ಲೈವ್ ಇನ್ಸ್ಟ್ರೂಮೆಂಟ್ ಆಗಲಿ ನ್ಯಾಚುರಲ್ ಆಗಿರಬೇಕು. ಸುಮ್ಮನೆ ನಾವು ಕೀಬೋರ್ಡಲ್ಲಿ ಕಿಂಕ್ ಅನ್ನೋದಲ್ಲ. ವಾಯ್ಲಿನ್ ಅಂದರೆ ವಾಯ್ಲಿನೇ, ರಿದಮ್ ಸೆಷನ್ನೇ, ಫ್ಲೂಟೇ ಒರಿಜಿನಲ್ಲು. ಅದನ್ನೇನೇ ನೀವು ಕೀಬೋರ್ಡಲ್ಲಿ ಮಾಡಿದ್ರು ಅದು ಒರಿಜಿನಾಲಿಟಿ ಅನಿಸಲ್ಲ. ಹಾಗಾಗಿ ಲೈವ್ಗೆ ಏನು ಬೇಕು ಇದು ಪ್ರಾಡಕ್ಟ್ ಮೇಲಷ್ಟೇ ನಾವು ಎಕ್ಸ್ಪೆನ್ಸ್ ಮಾಡಿದ್ದು. ಬಟ್ ಆರಾಮಾಗೆ ಆ ಟೈಮಲ್ಲೇ ನಮಗೆ ಒಳ್ಳೆ ಒಂದು ವಾಹಿನಿಯಲ್ಲಿ ಒಳ್ಳೆ ರೈಟ್ಸು ಬಂತು. ಆಮೇಲೆ ಆಡಿಯೋ ಕಂಪ್ನಿಲೂ ಚೆನ್ನಾಗಿ ಬಂತು. ಒಂದು ಥಿಯೇಟ್ರಿಕಲಲ್ಲಿ ಒಂದಿಷ್ಟಲ್ಲಿ ಬಂತು. ಆಮೇಲೆ DVD ಇದರಲ್ಲಿ ಒಂದು ಇಷ್ಟರಲ್ಲಿ ಬಂತು. ಎಲ್ಲ ಒಂದಾಗಿ ಆರಾಮಾಗೆ ಹಾಕಿದ್ದಕ್ಕೆ ತೊಂದರೆ ಇಲ್ಲ ಆ ಟೈಮಲ್ಲೇ, ಆ ಬಜೆಟಲ್ಲೇ. ಯಾಕಂದರೆ ಮಾಡ್ತಾ ಆಮೇಲೆ ಚೆನ್ನಾಗಿದೆ ಅನ್ನಿಸ್ತಾ ಇರುವಾಗ ಪ್ರೊಡ್ಯೂಸರ್ ಕೂಡ ಮಾಡಿ ಡೈರೆಕ್ಟ್ರೆ ಚೆನ್ನಾಗಿ ಬರ್ಬೇಕಷ್ಟೇ ಅನ್ನೋರು. ಅವರೇ ಹೆಂಗೆ ಕೊಡೋರಲ್ಲ, ನಮಗೆ ಕೊಡ್ತಾ ಇದ್ದಾರಲ್ಲ ಆಯಿತು ಹಂಗಂತ ತೀರನೂ ಇದು ಮಾಡ್ತಿರ್ಲಿಲ್ಲ ನಾವು. ಬೇಸಿಕಲಿ ಎಡಿಟ್ರ್ ಇರೋದ್ರಿಂದಾಗಿ ನಮಗೆ ಸ್ಕ್ರಿಪ್ಟಿಗೆ ಎಷ್ಟು ಬೇಕೋ
ನೀಟಾಗಿ ಅಷ್ಟೇ ನಾನು ಇಟ್ಕೊತಿದ್ದಿದ್ದು ಲೆಂತು. ಬಟ್ ಕ್ವಾಲಿಟಿಗೆ ಏನು ಬೇಕು, ಕಂಟೆಂಟಿಗೆ ಏನು ಬೇಕು, ಟೆಕ್ನಿಕಲ್ ಇದಕ್ಕೆ ಏನು ಬೇಕು ಅದು ಆ ರೀತಿಯೇ 3 ದಿವಸ ಮಾಡ್ತೀವಿ, 3 ದಿವಸ ಒಂದೊಂದು ಸಾಂಗು. ಬಟ್ ಆ ಟೈಮಲ್ಲೆಲ್ಲ 1.5 ದಿನ 2 ದಿನ ಅಷ್ಟೇ ಮಾಡ್ತಾಯಿದ್ದಿದ್ದು. ಅಂಥದ್ರಲ್ಲಿ 3 ದಿನ ಅಂದರೆ ನೀವು 6 ಸಾಂಗು 6 ದಿನ ಎಕ್ಸ್ಟ್ರಾ ಆಯಿತು. ಆ ರೀತಿ ಡೇಸ್ ಇದಾಗಿದೆ ಅಷ್ಟೇ. ಇನ್ನು ಈಗ ಒಂದು ಎಮೋಷನಲ್ ಲವ್ ಸ್ಟೋರಿ ಆಗಿದ್ರಿಂದ ಪರ್ಫಾರ್ಮೆನ್ಸಿಗೆ ಸಿಕ್ಕಾಪಟ್ಟೆ ಸ್ಕೋಪ್ ಇತ್ತು, ಮತ್ತೆ ಸಬ್ಜೆಕ್ಟ್ ಕೂಡ ಕಂಟೆಂಪರರಿ, ಅಂದ್ರೆ ಇವತ್ತಿಗೂ ಅದು ಇದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಯಾರೋ ಒಂದು ಹುಡುಗಿ ಫ್ರೆಂಡ್ ಆಗಿರ್ತಾರೆ, ಹುಡುಗಂಗೆ ಇಷ್ಟ ಇರುತ್ತೆ ಹುಡುಗಿ ಕಂಡ್ರೆ, ಬಟ್ ಎಲ್ಲಿ ಫ್ರೆಂಡ್ಶಿಪ್ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ಹುಡುಗ ಅದನ್ನ ಹೇಳ್ಕೊಂಡಿರಲ್ಲ. ಆ ತರದೊಂದು ಸನ್ನಿವೇಶ ಇವತ್ತಿಗೂ ನಾವು ನೋಡ್ಲಿಕ್ಕೆ ಸಿಗುತ್ತೆ. ಸೊ ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ತುಂಬಾ ಅವಕಾಶ ಇತ್ತು. ಕ್ಲೈಮ್ಯಾಕ್ಸ್ ಅಲ್ಲಿ ಎಸ್ಪೆಷಲಿ ಆ ಒಂದು ಡ್ರಾಮಾ ಸೀಕ್ವೆನ್ಸ್, ಅದರಲ್ಲಿ ತುಂಬಾ ಸಲ ಇವ್ರು ಐ ಲವ್ ಯು ಅಂತ ಹೇಳ್ತಾರೆ, ನೀವು ಫೀಲ್ ಮಾಡ್ಕೊಂಡು ಹೇಳು ಅಂತ ಹೀರೋಯಿನ್ ಹೇಳೋದು, ಆ ಥರದ್ದೆಲ್ಲ ಆ ಒಂದು ಸೀಕ್ವೆನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಯಶ್ ಅವರು ಸೀನ್ನ ಎಷ್ಟು ಒಂದೇ ಟೇಕಲ್ಲಿ ಮಾಡಿ ಮುಗಿಸೋರ, ಹೇಗಿರ್ತಾ ಇತ್ತು ಅವ್ರದ್ದು? ಹೌದು, ಕೆಲವೊಂದು ಒಂದೇ ಟೇಕು, ಕೆಲವೊಂದು ಎಮೋಷನ್ ಇದ್ದಾಗ ಒಂಚೂರು ಡ್ರಾಪ್ ಆದಾಗ ಅಪ್ಪಿ ಇನ್ನೊಂದು ಚೂರು ಬೇಕಿತ್ತು, ಇಲ್ಲೊಂದು ಚೂರು ಗ್ಯಾಪ್ ಬೇಕು ನನಗೆ, ಸಸ್ಟೈನ್ ಬೇಕು ಮ್ಯೂಸಿಕ್ಗೆ ಹಾಕೋಕ್ಕೆ, ಪ್ಲೇ ಮಾಡೋಕ್ಕೆ. ಹೌದು ಓಕೆ ಜಿ. ಯಾಕಂದರೆ ಕೆಲವರು ಆವಾಗ ಅಲ್ವಾ, ಕೆಲವ್ರಿಗೆ ಗೊತ್ತಾಗ್ಬಿಡುತ್ತೆ ಆ ಸ್ಪೇಸ್ಗೆ ವಿತ್ ಬ್ಯಾಕ್ಗ್ರೌಂಡ್ ಸ್ಪೇಸ್ ಇಟ್ಕೊಂಡು ಡೈಲಾಗ್ ಡೆಲಿವರಿ ಮಾಡಬೇಕು ಅನ್ನೋದು ಕೆಲವ್ರಿಗೆ ಅದು ಎಕ್ಸ್ಪೀರಿಯನ್ಸ್ ಆಗ್ತಾ ಗೊತ್ತಾಗುತ್ತೆ. ಇದು ಜಸ್ಟ್ ಆ ಟೈಮಲ್ಲಿ ಅಲ್ವಾ, ಹೌದು ಅಜಯ್ ಓಕೆ ಜಿ. ಆಮೇಲೆ ಹಂಗೆ ತಗೊಳ್ಳೋದು ಯಶು. ಆಮೇಲೆ ಹಂಗೇನೆ ಒನ್ ಟೇಕು, ಅದು ಕಾಮನ್. ಅದು ಪ್ರತಿ ಸಿನಿಮಾದಲ್ಲೂ ಎಷ್ಟೋ ಟೇಕ್ಗಳು ಸಿಂಗಲ್ ಟೇಕ್ ಓಕೆ ಆಗ್ತವೆ, ಕೆಲವೊಂದು 2 ಟೇಕು 3 ಟೇಕ್, ಇಟ್ಸ್ ಕ್ವೈಟ್ ಕಾಮನ್. ಎಲ್ಲೋ ಒಂದು ಟೆಕ್ನಿಕಲಿ ಇಲ್ಲಿ ಜರ್ಕೋ ಏನೋ ಒಂದು ಆಗುತ್ತೆ, ಲೈಟ್ ಎಲ್ಲೋ ಫ್ಲಿಕರ್ ಆಗುತ್ತೆ ಒಂದೊಂದ್ಸರಿ. ಆ ಥರ ಇದ್ದಾಗ 1-3 ಥರ ಹೋಗ್ತವೆ ಅಷ್ಟೇ. ಬಟ್ ಈ ಇದರಲ್ಲಿ ಆ ಒಂದು ಸೀನು ಅಂತ ನಾನು ಹೇಳಿದಾಗ, ಆ ಸೀನಲ್ಲಿ ಯಾರಿಗೂ ಇಡೀ ಇದಕ್ಕೆ ಸೈಲೆಂಟಾಗಿರ್ಬೇಕು. ಇಟ್ಸ್ ಎಮೋಷನ್ ಸೀನ್, ಯಾರು ಕಾಮಿಡಿ ಮಾಡೋಂಗಿಲ್ಲ. ನಂದೊಂಥರ ಆವಾಗಿಂದನೂ ಅಷ್ಟೇ, ಆ ಸೀನ್ ಅಂತ ಮಾಡುವಾಗ ಆ ಸೆಟ್ಟಲ್ಲಿ ಸೈಲೆಂಟ್ ಇರಬೇಕು ಎಮೋಷನ್ ಸೀನ್ ಇದ್ದಾಗ. ನಾನು ಸಿನ್ಸ್ ಹಾರ್ಟ್ ಬೀಟ್ಸಲ್ಲೂ ಅದೇ ರೀತಿ ಮಾಡಿದ್ದೆ ಹೀರೋಯಿನ್ಗೆ. ಆಮೇಲೆ ಇದರಲ್ಲೂ ಬಿಯಾಂಕಗೂ ಅದೇ ಹೇಳಿದೆ, ನೋಡಮ್ಮ ಹಾಕಿ ಕ್ಲೈಮ್ಯಾಕ್ಸಲ್ಲಿ ನನಗೆ ಗ್ಲಿಸರಿನ್ ಹಾಕಿ ಬರಬಾರ್ದು, ನ್ಯಾಚುರಲಾಗಿ ಬರಬೇಕು ನನಗೆ ಅವಳು. ಈ ರೀತಿ ಹಂಗೆ ಇದ್ದು ಸಸ್ಟೈನಾಗಿ ಹಂಗೆ ಬರಬೇಕು ನನಗೆ, ಅದು ಬೇಕು ನನಗೆ. ಟೇಕ್ ಯುವರ್ ಟೈಮ್ ಅನ್ನುವೆ. ಸರಿ ಅಂದ್ಬಿಟ್ಟು ಅದಕ್ಕೆ ರೆಡಿ ಆಗೋದು, ಲೈಟ್ ಗೀಟ್ ಎಲ್ಲ ಮಾಡಿ ರೆಡಿ. ಚಿಕ್ಕ ಮೂಮೆಂಟು ಟ್ರಾಲಿ, ಮಿರರಲ್ಲಿ ಮೇಕಪ್ ಮಾಡ್ಕೊತಿರ್ತಾಳೆ ಅವಳು, ಫ್ಲ್ಯಾಶ್ ಬ್ಯಾಕ್ ಎಲ್ಲ ಹೋಗುತ್ತೆ, ಫ್ಲ್ಯಾಶ್ ಕಟ್ಸ್ ಎಲ್ಲ ಟ್ರಾಲಿ. ಸಜೆಷನಿಂದ ಅಂದರೆ ಕನ್ನಡಿಲಿ ಕಾಣುತ್ತೆ ಅವಳು ಹೇಳೋದು, ಹಿಂಗಿಟ್ಟು ಸ್ವಲ್ಪ ಸರ್ ಗೆಟ್ ರೆಡಿ ಸರ್ ಅಂದು ಒಂದು 3-4 ನಿಮಿಷ ಕಾದು ಎಲ್ಲರ ಸೈಲೆಂಟು ಒಂದು ಉಗಿಯೋದು. ಕೆಲವು ಪಿನ್ ಡ್ರಾಪ್ ಆಫ್ ಸೈಲೆಂಟಲ್ಲಿ ರೆಡಿ ಸರ್ ಅಂದು. ಅದನ್ನು ಕೂಡ ಕ್ಯಾಮ್ರಾ ಅಂತಲೂ ಜೋರಾಗಿ ನಿಂತಿಲ್ಲ ಅನ್ನೋದು. ರೆಡಿ ಆ್ಯಂಡ್ ಆ್ಯಕ್ಷನ್ ಅಷ್ಟೇ ಇದರಲ್ಲಿ ಇರಬೇಕು. ಯಾಕಂದರೆ ಆ ಸೀನು ಆ ಸಂದರ್ಭ ಅದ್ರ ತಕ್ಕನಂಗೆ ನಾವು ಹೇಗೆ ಕಮೆಂಟ್ ಮಾಡ್ತೀವಿ ಆ ರೀತಿ ಆರ್ಟಿಸ್ಟು ರಿಸೀವ್ ಮಾಡೋದು ಸರ್ ಅಂತೂ. ಟ್ರಾಲಿ ಹಿಂಗಂತ ಯಾವಾಗ ಹಿಂಗೆ ನೀರು ಬಿಡಬೇಕು, ಟ್ರಾಲಿ ಹಿಂಗೆ ಮೂಮೆಂಟ್ ಅದು ನೋಡ್ತಾ ನನಗೆ ಎಮೋಷನ್ ಆಗ್ಬಿಡೋದು ಆ ರೀತಿ. ಇನ್ನೊಂದು ಸೀನಲ್ಲೂ ಯಶದು ಇದೆ, ಒಂದು ಟಿಫನ್ ಬಾಕ್ಸ್ ಅವ್ರ ಫ್ರೆಂಡದು ಈ ರೀತಿ ಅವರಪ್ಪ ಇದು ಕಾರ್ಪೊರೇಷನ್ ಗಾಡಿ ಓಡಿಸಿದೆ, ನಂಗೆ ಇದು ಬೇಡ ಇದು ಅಂತ ಅಂದಾಗ ಅವನು ಹೊಡೆದ್ಬಿಟ್ಟು ಒಂದು ಹೇಳ್ತಾನೆ, ಅನ್ನದ ಬೆಲೆ ಗೊತ್ತೇನೋ ನಿಂಗೆ ಅಂತ. ಯಾಕಂದರೆ ಅವ್ರ ಅಪ್ಪ ಅಮ್ಮ ಪಾಶಲ್ಲಿದ್ದು ಆ ಮಗಂದು ಏನು ಅಂದ್ರೆ ಶೇರ್ ಮಾಡ್ಕೊತಿರ್ಲಿಲ್ಲ, ಅವ್ನು ಖುಷಿ ಎಲ್ಲ ಶೇರ್ ಮಾಡ್ಕೊತಿರ್ಲಿಲ್ಲ. ಅಮ್ಮ ಇದ್ರಲ್ಲಿ ಹಿಂಗೆ ಬಂತು, ಹೌದಾ ಕಂಗ್ರಾಟ್ಸ್ ಅಂದ್ಬಿಟ್ಟು ಹೊಟ್ಟೋಗ್ಬರು. ಆ ಸಂಪರ್ಕ ಒಂದು ಒಡನಾಟ ಆ ಥರ ಬರೀ ಬಿಸ್ನೆಸ್ಸು. ಅಪ್ಪ ಜಗದೀಶವರು, ಇವರು ಪದ್ಮಜರಾವ್ ಬರೀ ನೇಲ್ ಪಾಲಿಶು, ಅವ್ರ ಸಂಘ ಅದು ಇದು ಚಿಟ್ ಫಂಡು ಈ ಥರ ಇರೋರು, ಪಾರ್ಟಿ ಗಿರಿಟಿ ಅಂತ. ಇವನ್ಗೆ ಅದು ಸಿಗ್ತಾ ಇಲ್ಲ, ಇಲ್ಲಿ ಸಿಗ್ತಿದೆಯಲ್ರಲ್ಲೋ ನಮ್ಮ ಮಗನ ಈ ಥರದ್ದು ಇಲ್ವಲ್ಲ. ಒಂದು ಫ್ರೆಂಡಿಗೆ ಹೊಡೆದ್ಬಿಟ್ಟು ಅದು ಒಂದೇ ಶಾರ್ಟ್ ಮಾಡಿದ್ದೆ. ಫಸ್ಟ್ ಬ್ಲಾಕಲ್ಲಿ ನಮ್ಮ ಸ್ಕೂಲ್ ಹತ್ರನೇ, ನಾವು ವಿದ್ಯಾವರ್ಧಕ ಸ್ಕೂಲ್ ಓದಿದ್ದು, ಅದು ಪಕ್ಕನೇ ಅಲ್ಲಿ ಒಂದು ಇದರಲ್ಲಿ ಫ್ಲವರ್ ಬೊಕ್ಕೆ ಶಾಪ್ ಇತ್ತು, ಇನ್ನೊಂದಷ್ಟು ಫ್ಲವರ್ ಬೊಕ್ಕೆ ಇಟ್ಬಿಟ್ಟು ಅಲ್ಲೊಂದು ಚಿಕ್ಕ ಸೆಟ್ ಥರ ಹಾಕಿ ಅಲ್ಲಿ ಮಾಡಿದ್ವಿ. ನಮ್ಮ ಸ್ಕೂಲ್ ಹತ್ರನೇ ಮಾಡಬೇಕು ಅಂತ ನಂಗೇನೋ ಒಂಥರ ಆಸೆ ಅವಾಗ, ನಮ್ಮ ಸ್ಕೂಲ್ ಹತ್ರ ನಮ್ಮ ಮನೆ ಹತ್ರ ಈ ಕಡೆ ಒಂದು ಮಾಡಬೇಕು ಅಂತ. ಮಾಡಿದಾಗ ಇಟ್ಟು ಏನು ಪಬ್ಲಿಕ್ ಎಲ್ಲ ಇದ್ದಾರೆ.
ನಾನು ಹಿಂಗೆ ಗಾಗಲ್ಸ್ ಹಾಕ್ಕೊಂಡಿದ್ದೆ. ನೋಡಿದೆ ಬಂತು ಎಮೋಷನ್ನು. ಹಿಂಗೆ ಗ್ಲಾಸ್ ಹಾಕ್ಬಿಟ್ಟು ಕಟಿಟ್ ಅಂದ್ಬಿಟ್ಟು ಹೊಟ್ಟೋಗ್ಬಿಟ್ಟೆ ನಾನು. ಒಂದು 10 ನಿಮಿಷ ಬರಲಿಲ್ಲ, ಎಮೋಷನ್ ಆಗ್ಬಿಡ್ತು ನನಗೆ. ಯಾಕಂದರೆ ನಾನು ಹತ್ಬಿಡೋದು ಯಾರು ನೋಡ್ಬಿಟ್ರೆ ಇದೇನೇನು ಡೈರೆಕ್ಟರ್ ಹೇಳ್ತಾನೆ ಏನು ಅಂತಂದರೆ ಆ ಫೀಲು. ಯಾಕಂದರೆ ನಾನು ಆ ಥರನೇ ಫೀಲಲ್ಲಿ ಫ್ರೇಮಿಂಗ್ ಆಗಲಿ, ನನ್ನ ಆರ್ಟಿಸ್ಟ್ ಆ ರೀತಿ ಮಾಡಿದಾಗ ಒಬ್ಬ ಡೈರೆಕ್ಟ್ರಿಗೆ ಅಲ್ಲೊಂದು ಬಂದರೆ ಸಾಕು, ಅದು ಎಲ್ಲೋ ಒಂದು ಕಡೆ ನಿರ್ದೇಶಕರ ನಟ ಯಶ್ ಅವರು. ಪಕ್ಕ ಅದು. ಸೊ ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರ ಮುಂದಿನ ಸಿನಿಮಾಗೆ ಇಡೀ ಭಾರತ ಇವತ್ತು ಕಾಯ್ತಾ ಇದೆ. ಆ್ಯಕ್ಚುಲಿ ರಾಕಿ ಸೆಟ್ಸಲ್ಲಿ ಆಫ್ ದ ಕ್ಯಾಮ್ರಾ ಯಶ್ ಅವರು ತಮ್ಮ ಮುಂದಿನ ವಿಷನ್ ಏನು, ಅಥವಾ ನಾವು ಏನು ಮಾಡೋದಕ್ಕೆ ಹೊರಟಿದ್ದೀನಿ ಈ ಚಿತ್ರರಂಗದಲ್ಲಿ, ನನ್ನ ಏಮ್ ಏನು, ಅದ್ರ ಬಗ್ಗೆ ಏನಾದರೂ ಡಿಸ್ಕಸ್ ಮಾಡ್ತಿದ್ರ ನಿಮ್ಮ ಹತ್ರ, ಅಥವಾ ಏನಾದ್ರು ಹೇಳ್ಕೊತಾ ಇದ್ರ? ನಿಮ್ಗೇನಾದ್ರೂ ಒಂದು ಹೊಳಪು ಕಾಣ್ತಾ ಇತ್ತು ಅವ್ರನ್ನ ನೋಡುವಾಗ, ಈ ಹುಡುಗ ಏನೋ ಮಾಡ್ತಾನೆ ಅನ್ನೋ ಥರ, ಹೇಗೆ ಅಂತ? ಫ್ಯೂಚರ್ ಡಿಸ್ಕಷನ್ ಥರ ಏನೂ ಇರಲಿಲ್ಲ. ಆ ಟೈಮಿಗೆ ಏನು ಬೇಕೋ ಅದ್ರದ್ದಷ್ಟೇ ಮಾಡ್ತಿದ್ದಿದ್ದು. ಯಾಕಂದರೆ ಒಂದು ಆಗಬೇಕಿದು, ಇದಾಗಿ ಹೊರಗಡೆ ಬಂದರೆ ತಾನೇ ಏನು ಇದ್ರ ಮಗು ಯಾವ ರೀತಿ ಇರುತ್ತೆ ಅನ್ನೋದು ಜಗತ್ತಿಗೆ ತೋರಿಸೋದು. ಈ ಮಗುನ ಇಲ್ಲಿ ಚೆನ್ನಾಗಿ ಬೆಳೆಸ್ಬೇಕು. ಹಾಗಾಗಿ ನಮ್ದೇನಿದ್ರು ಇಲ್ಲಿದ್ದು ಮಾತ್ರ ನಾವು ಮಾತಾಡ್ಕೊತಿದ್ವಿ. ಆ ಸೀನ್ದು ಏನು ಮಾಮೂಲಿ ಫನ್ ಇರೋದು. ಅದು ಬಿಟ್ಟರೆ ನೆಕ್ಸ್ಟ್ ಅದು ಮಾಡೋಣ, ಇದು ಆ ಥರ ಅಲ್ಲ. ಇಲ್ಲಿ ಮಾಡೋಣ ಫಸ್ಟ್ ಇಲ್ಲೇನು ಮಾಡೋದಿದೆ, ಇಲ್ಲಿ ಮಾಡಿದ್ರೆ ತಾನೇ ಮುಂದೆ ನೆಕ್ಸ್ಟದು. ಹಾಗಾಗಿ ನಾವು ಬೇರೆದೇನು ಅನ್ನೆಸೆಸರಿ ಮಾತಾಡ್ತಿರ್ಲಿಲ್ಲ. ಸುಮ್ಮನೆ ಸಿನಿಮಾ ಬಗ್ಗೆ, ಇದ್ರ ಬಗ್ಗೆ ಜೋವಿಯಲ್ ಸೀನ್ ಇದ್ದಾಗ ಮಾಮೂಲಿ ಬೇರೆ ಥರ ಕಾಮಿಡಿ ಮಾಡ್ಕೊಂಡಿರೋದು. ಈ ರೀತಿ ಸೆಟ್ ಜಿಲ್ ಅಂತ ಇರೋದು. ಹಂಗಿದ್ವಿ ಆರಾಮಾಗಿ ಆಟಾಡ್ಕೊಂಡು. ನಾಗೇಂದ್ರ ಸರ್, ಆ್ಯಕ್ಚುಲಿ 2000s ಅಂದ್ರೇ ಇವತ್ತು ನಾವು ಯಾರನ್ನೆಲ್ಲ ಸೂಪರ್ ಸ್ಟಾರ್ಸ್ ಅಂತ ನೋಡ್ತಾ ಇದ್ದೀವಲ್ಲ, ಅವರೆಲ್ಲರ ಹುಟ್ಟಿಗೆ ಕಾರಣವಾದಂತಹ ಒಂದು ಇಸ್ವಿ ಅಥವಾ ಒಂದು ಟೈಮ್ ಅಂತ ಹೇಳ್ಬೋದು 2000s ಅಲ್ಲಿ. ಸುದೀಪ್ ಅವರು ಆಗಿರ್ಬೋದು, ದರ್ಶನ್ ಅವರಾಗಿರ್ಬೋದು, ಅಪ್ಪು ಸರ್ ಆಗಿರ್ಬೋದು, ಯಶ್ ಅವರು ಆಗಿರ್ಬೋದು, ಎಲ್ಲರೂ ಕೂಡ ಆ ಟೈಮಲ್ಲೇ ಬಂದಿರೋದು. ಬಹುಶಃ ಅವ್ರು ಆದ ನಂತರ ಒಂದು ಸೂಪರ್ ಸ್ಟಾರ್ ಅಥವಾ ಆ ಸ್ಟಾರ್ ಗಿರಿಯನ್ನ ಸಂಪಾದನೆ ಮಾಡುವಂತಹ ಒಬ್ಬ ನಟ ಈಗ ಕೆಲವರು ಸಿಗ್ತಾರೆ ಅಷ್ಟೇ. ಸರ್, ಈಗ ನಮ್ಮ ರಿಷಬ್ ಶೆಟ್ಟಿ ಸರ್ ಕಾಂತಾರ ಸಿನಿಮಾ ಬಂದ್ಮೇಲೆ ಆ ಥರ ಸಿಗ್ತಾರೆ ಹೊರತು, ಆ ರೀತಿ ಒಟ್ಟೊಟ್ಟಿಗೆ ಸೂಪರ್ ಸ್ಟಾರ್ಸ್ ಹುಟ್ಕೊಂಡಿದ್ದಂತಹ ಒಂದು ಟೈಮ್ ಆ್ಯಕ್ಚುಲಿ ಇನ್ನು ಮತ್ತೆ ಬರುತ್ತೆ ಇಲ್ವೋ ಗೊತ್ತಿಲ್ಲ. ಈಗ ನೀವು ಯಶ್ ಅವ್ರ ಡೆಡಿಕೇಶನ್ ಬಗ್ಗೆ ಹೇಳ್ತಿದ್ರೆ, ಎಲ್ರಿಗಿಂತ ಭಿನ್ನವಾಗಿ ಯಶ್ ಅವ್ರಿಗೆ ಯಾಕೆ ನಿಲ್ತಾರೆ? ಇನ್ನು ಅಪ್ಕಮಿಂಗ್ ಹೀರೋಗಳು ಏನು ಯಶ್ ಅವರಿಂದ ಕಲ್ತ್ಕೋಬೋದು ಅಂತ? ಭಿನ್ನವಾಗಿ ಯಾಕೆ ನಿಲ್ಲೋದು ಅಂದರೆ, ಆಯ್ಕೆ ಮಾಡ್ಕೊಳ್ಳೋವಂಥ ಕತೆಗಳು ಮೇನ್ ಥಿಂಗು. ಆಮೇಲೆ ಆ ಕತೆ ಆಯ್ಕೆ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಕೊಡೋ ಇಂಪಾರ್ಟೆನ್ಸು, ಆಮೇಲೆ ಅದಕ್ಕಿಡೋ ಡೆಡಿಕೇಶನು, ಆಮೇಲೆ ಪ್ರತಿಯೊಂದೂ ಹಂತದಲ್ಲೂ ಅದನ್ನು ಬಿಟ್ಟು ಬೇರೆ ಇಲ್ಲ. ಯಾಕೆಂದರೆ ಅದೇ ವರ್ಲ್ಡು. ಅದನ್ನು ಬಿಟ್ಟು ಬೇರೆ ವಿಷಯಕ್ಕೆ ಹೋಗಲ್ಲ, ಬೇರೆ ಕತೆ ಕೇಳಲ್ಲ, ಬೇರೆ ಮಾತಾಡಲ್ಲ. ಆ ಒಂದು ಜಾನರಲ್ಲೇ ಅದರಲ್ಲೇ ಇದ್ದು ಹೋಮ್ವರ್ಕ್ ಮಾಡಿ ಐ ಶುಡ್ ಬಿ ಲೈಕ್ ದಿಸ್, ಐ ವಾಂಟ್ ಟು ಬಿ ಲೈಕ್ ದಿಸ್, ಅದು ಮೈಂಡಲ್ಲಿ ಹಾಕೊಂಡು ಆ ಡೆಡಿಕೇಶನ್, ಹಾರ್ಡ್ ವರ್ಕ್ ಮಾಡಿದ್ರೇ ಆಗೋದು. ಕಲಿಬೇಕಾಗಿರೋದು ಈಗಿನವ್ರು ಅದನ್ನೇ ಕಲಿಬೇಕಾಗಿದೆ. ಏನೂ ಇಲ್ಲ, ಅವ್ರು ಏನು ಮಾಡ್ತಾ ಇರೋದನ್ನೇ ಕಲಿತ್ರೆ ಆಗೋಯ್ತು ಅಷ್ಟೇ. ನೀವು ಹೇಳಿದ್ರಿ ರಾಕಿ ಒಂದು ಶೂಟಿಂಗ್ ಟೈಮಲ್ಲಿ ನವಗ್ರಹ ಕೂಡ ಸೈಮಲ್ಟೇನಿಯಸ್ಲಿ ಆಗ್ತಾ ಇತ್ತು. ಆ್ಯಕ್ಚುಲಿ ಮುಹೂರ್ತಕ್ಕೆ ದರ್ಶನ್ ಅವ್ರು ಬಂದಿದ್ರು ರಾಕಿ ಸಿನಿಮಾದ ಮುಹೂರ್ತಕ್ಕೆ. ಸೊ ದರ್ಶನ್ ಅವ್ರಿಗೆ ಅಂದರೆ ಈ ಥರ ಒಂದು ಹೊಸ ಹೀರೋ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಈ ರೀತಿ ಆ ಥರ ಎಲ್ಲ ಹೇಳಿದಾಗ ಅವ್ರದ್ದು ಅಂದರೆ ಅವ್ರು ಆಲ್ರೆಡಿ ಸೀನಿಯರ್ ಅವಾಗ ಯಶ್ ಅವ್ರಿಗೆ ಡೆಫಿನೆಟ್ಲಿ. ಸೊ ಏನು ಅನ್ನಿಸ್ತು ಅವ್ರಿಗೆ? ಅವ್ರು ಏನಾದ್ರು ಹೇಳಿದ್ರ ಪರವಾಗಿಲ್ಲಪ್ಪ ಅಂತ? ಈಸ್ ವೆರಿ ಮೋಟಿವೇಶನಲ್ ಗೈ ಅಂತ ಹೇಳ್ಬೋದು. ಹೌದಾ ಮಗ, ಮಾಡ ಮಗ, ಬಂಬಡಕ್ ಮಾಡ, ಹಂಗೆ ಹ್ಞೂ ಅಪ್ಪಿ. ನಾನು ಅಂತ ಹೇಳಿದ್ರೆ ಅವಾಗ ಏನಂದ್ರು ಅವರು? ಅದೇ ಹೇಳಿದೆ, ಅಪ್ಪಿ ಇವನ್ ಕಣಪ್ಪಿ ಇರೋ ಅಂದ ತಕ್ಷಣ, ಹೌದೇನಾ ಇವನಲ್ವೇನೋ ಇದನ್ನು ಮಾಡ್ತಿದ್ದಲ್ವೇನೋ ಅನ್ನೋದು. ಹ್ಞೂ ಅಪ್ಪಿ ಅನ್ನೋದು. ಚೆನ್ನಾಗಿ ಮಾಡು, ಸಬ್ಜೆಕ್ಟ್ ಹೆಂಗಿದೆ ಅನ್ನೋದು. ಅವೆಲ್ಲ ಸಾಂಗ್ ಕೇಳಿದೆ, ಚೆನ್ನಾಗಿದೆ ಕಣ ಮಾಡ, ಗುಡ್ ಲಕ್ ಅಪ್ಪಿ, ಹಿಂಗೆ ಬರಬೇಕು ಮುಹೂರ್ತಕ್ಕೆ, ಶೂಟಿಂಗ್ ಇದೆಯಲ್ಲ ಅಪ್ಪಿ ಬಾ ಅಪ್ಪಿ ಅಂತ. ಅದು ಓಕೆ ಬಾ, ನಾನು ಬಂದ್ಬಿಡ್ತೀನಿ. ನಾನು ಅವತ್ತು ನೈಟೇ ಹೊರಟ್ಬಿಟ್ಟೆ. ಅದು ಹಿಂದಿನ ದಿನ ನೈಟು, ಅದು ದಿನಕರದು ಗಾಡಿ ತಗೊಂಡು ಮಗ ಕೊಡಲು ಅರ್ಜೆಂಟು. ಯಾಕಂದ್ರೆ ನಾವು ಇಲ್ಲಿಂದ ಗಾಡಿ ಮಾಡಿಬಿಟ್ಟಿದ್ರು. ನಾನು ಹೆಂಗೆ ಬರೋದು ಅಂದ್ಬಿಟ್ಟು ಒಂದು ಇನೋವಾ ಆಯಿತು. ತ್ರಿಭುವನ್ ಮಾಸ್ಟ್ರು ಅವರು ಇಲ್ಲಿ ಬರಬೇಕಿತ್ತು. ಮನೆ ಜಾತಿ ಅಂದ್ಕೊಂಡು ಏನು ಫುಲ್ಲು ಚಚ್ಚಿ ನೈಟು ಶೂಟಿಂಗ್ ಮುಗಿಸ್ಕೊಂಡು ಅವ್ರು ಮೆತ್ತಿ ಕೂಡಿಸಿ, ಸರ್ ಯಾಕೆ ಸರ್ ಇಷ್ಟು ಸ್ಪೀಡ್ ಓಡಿಸ್ತಿದ್ದೀರಿ ಅಂತ ಅವರು ಮಾಸ್ಟ್ರು ಅಲ್ಲಿ ಹೋಗ್ಬೇಕು, ಅಲ್ಲಿ ದೇವಸ್ಥಾನದ ಹತ್ರ ಹೋಗ್ಬೇಕು, ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಅಂತ. ಆಮೇಲೆ ಅವ್ನು ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ದೊಡ್ಡ ಗಣಪತಿ ದೇವಸ್ಥಾನ
ಹಿಂದಿನ ದಿನ ಪ್ರಿಪರೇಷನ್ ಐತಲ್ಲ ಅದೆಲ್ಲ ಫೋಟೋ ಆಕ್ಚುಲಿ ಸಿಗುತ್ತೆ, ವೈರಲ್ ಆಗಿದೆ ಅದು ಯೂಟ್ಯೂಬ್ ಅಲ್ಲಿ ಇದರಲ್ಲಿ. ಇದು ಆಮೇಲೆ ದರ್ಶನ್ ಬರ್ತೀನಿ ಕಣ ಅಂತ ಅಂದು ದರ್ಶನ್ ಬಂದು ಆಮೇಲೆ ಮುಗಿಸ್ಕೊಂಡ್ ಬಂದ್ಬಿಡಪ್ಪ ಬೇಗ ಶೂಟಿಂಗು, ಒಂದು ಹೂವಪ್ಪಿ ಬರ್ತೀನಿ ಅಂತೇಳಿ ಮುಹೂರ್ತ ಮುಗಿಸಿ ಮತ್ತೆ ರೈಟು ಮಧ್ಯಾಹ್ನನೇ ನಾವಾಗಿರಾಗ ಈ ರೀತಿ ಅಂದರೆ ಚೆನ್ನಾಗಿತ್ತು. ದರ್ಶನ್ ತುಂಬ ಕೋಆಪ್ರೇಟ್ ಮಾಡೋನು. ಆಮೇಲೆ ದಿನಕರನು ಅಷ್ಟೇ ಹೆಂಗಂದರೆ ಈ ದಿನ ಇಷ್ಟು ದಿನ ಈ ಸ್ಕೆಡ್ಯೂಲಾ ಗ್ಯಾಪ್ ಇರೋದು, ಮಗ ನಿಂದು ಹಾಕೊಳ್ಳೋ ಡೇಟ್ಸ್ ಹಾಕೊಳ್ಳೋ, ನೀನು ಸ್ಕೆಡ್ಯೂಲ್ ಮಾಡ್ಕೊಳ್ಳೋ, ಥ್ಯಾಂಕ್ ಯು ಕಣೋ ಅನ್ನೋದು. ನಾನು ಈ ಸ್ಕೆಡ್ಯೂಲ್ ಹಾಕೊಳ್ಳೋದು, ಅವ್ರದ್ದು ನೆಕ್ಸ್ಟ್ ಸ್ಕೆಡ್ಯೂಲ್ ಯಾವಾಗ ನೋಡ್ಕೊಂಡು ಅಲ್ಲಿವರೆಗೂ ಇದನ್ನು ಮಾಡೋದು, ರಾಖಿ ಮಾಡೋದು, ಆಮೇಲೆ ಮತ್ತೆ ಆ ಸ್ಕೆಡ್ಯೂಲ್ ಮಾಡೋದು ಶೂಟಿಂಗು. ಈ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಸಖತ್ತಾಗಿತ್ತು. ಅಂದರೆ ಯಾರಿಗೂ ಕೂಡ ದರ್ಶನ್ ಆ ಟೈಮಲ್ಲಿ ಇದು ಮಾಡು ಅದು ಮಾಡು ಇದು ಯಾಕೆ ಮಾಡ್ತಿದ್ಯಾ ಆ ಥರ ಇಲ್ಲ, ಎಲ್ಲನೂ ಮಾಡಿದೆ. ಅದೇ ಒಂದು ಸಪೋರ್ಟು. ಆಮೇಲೆ ಈಗಲೂ ನೋಡಿ ಎಷ್ಟು ಜನ ಹೊಸ ಹುಡುಗರಿಗೆಲ್ಲ ಸಪೋರ್ಟ್ ಮಾಡೋದು, ಇದು ಮಾಡೋದು, ಪ್ರಮೋಟ್ ಮಾಡ್ತಾರೆ. ಯಾಕಂದರೆ ಗೊತ್ತು ಅವ್ರಿಗೂ ಆ ಟೈಮಲ್ಲಿ ಬೆಳ್ಕೊಂಬಂದಿದ್ದು, ಅವ್ರಿಗೂ ಭಾಳಷ್ಟು ಕಷ್ಟಗಳಾಗಿದ್ದು, ಏನೇನಾಗಿದ್ದು ಎಲ್ಲರಿಗೂ ಗೊತ್ತಿರೋದೆ. ಬಟ್ ಆನೆ ನಡೆದಿದ್ದೆ ದಾರಿ. ಸರ್, ಕೊನೆಯದಾಗಿ ಆಕ್ಚುಲಿ ಇದು ಬಹಳ ಸೂಕ್ಷ್ಮವಾದಂತಹ ಪ್ರಶ್ನೆ. ಸೂಕ್ಷ್ಮದ ಅಂದ್ರೆ ಸ್ವಲ್ಪ ನಮ್ಮ ಕಾಂಟ್ರವರ್ಸಿ ನಮ್ಗಿಲ್ಲ. ಕಾಂಟ್ರವರ್ಸಿ ಅಂತಲ್ಲ ಸರ್, ಆಕ್ಚುಲಿ ಅಂದ್ರೆ ನೀವು ಯಾವ ಒಂದು ಆಂಗಲ್ ಅಲ್ಲಿ ನೋಡ್ತೀರಾ ಅಂತ. ಡೆಫಿನೆಟ್ಲಿ ಇಲ್ಲಿ ಕಂಪ್ಯಾರಿಸನ್ ಅಂತ ನಾವು ಹೇಳ್ತಾನೆ ಇಲ್ಲ, ಯಾವ ಆಂಗಲ್ ಅಲ್ಲಿ ನೋಡ್ತೀರಾ ಅಂತ. ಈಗ ನಾನು ಸಮಕಾಲೀನರು ಅಂದ್ರೆ ಆ 2000s ಅಲ್ಲಿ ಬಂದಿದ್ದಂತಹ ಸೂಪರ್ ಸ್ಟಾರ್ಗಳು ಅಂತ ನಾನು ಹೇಳಿದೆ ಆಕ್ಚುಲಿ. ಬಟ್ ಎಲ್ಲೋ ಒಂದ್ ಕಡೆಗೆ ನಂಬರ್ಸ್ ಪ್ರಕಾರ ಅಥವಾ ಒಂದು ಎಕ್ಸ್ಪೋಜರ್ ಪ್ರಕಾರ ಅಥವಾ ರೀಚ್ ಪ್ರಕಾರ ನೋಡೋದಾದ್ರೆ ಯಶ್ ಅವರು ಈಗ ಕೆಲವ್ರನ್ನೆಲ್ಲ ಮೀರಿ ಬೆಳೆದಿದ್ದಾರೆ ಆಲ್ರೆಡಿ. ಅಂದ್ರೆ ವರ್ಲ್ಡ್ ಆಡಿಯನ್ಸ್ಗೆ ಕೇಟರ್ ಆಗಿರುವಂತಹ ಒಬ್ಬ ನಟ ಇವರು. ಆಕ್ಚುಲಿ ಅವ್ರಿಗಿಂತ ಸೀನಿಯರ್ ನಟರುಗಳು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇದ್ದಾರೆ ಆಲ್ರೆಡಿ. ಸುದೀಪ್ ಅವ್ರು ಆಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು, ಪುನೀತ್ ಸರ್ ಆಗಿರ್ಬೋದು, ಎಲ್ಲ ಶಿವಣ್ಣ ಅವ್ರು ಆಗಿರ್ಬೋದು, ಎಲ್ಲ. ಅದನ್ನ ಯಾವ ರೀತಿ ನೋಡ್ತೀರಾ ನೀವು ಆಕ್ಚುಲಿ? ಅಂದ್ರೆ ಒಬ್ಬ ಮನುಷ್ಯ ಒಂದು ಗುರಿಯನ್ನು ಇಟ್ಕೊಂಡು ಸಾಧಿಸ್ತಾ ಹೋದ್ರೆ ಯಾವುದೂ ಕೂಡ ಅವನಿಗೆ ದಕ್ಕದೇ ಇರುವಂಥದ್ದಲ್ಲ ಅನ್ನೋ ಥರ ನೋಡ್ತೀರಾ, ಅಥವಾ ಎಲ್ಲೋ ಒಂದ್ ಕಡೆ ಎಲ್ಲರನ್ನು ಬೀಟ್ ಮಾಡ್ಕೊಂಡು ಮುಂದೆ ಹೋಗ್ಬಿಟ್ರು ಅನ್ನೋ ಥರ ನೋಡ್ತೀರಾ, ಹೇಗೆ ಅಂತ? ಸರ್, ಇಲ್ಲಿ ಯಾರನ್ನೂ ಬೀಟ್ ಮಾಡಿ ಹೋಗೋ ಥರದಲ್ಲ ಅಲ್ಲ. ಎಕ್ಸಾಂಪಲು, ಒನ್ ಟೈಮು ಸಚಿನ್ ತೆಂಡೂಲ್ಕರ್ ಮ್ಯಾಚ್ ಗೆಲ್ಲಿಸ್ತಾರೆ 100 ಹೊಡೆದು. ಒನ್ ಟೈಮು ಎಲ್ಲರೂ ಉದುರೋದಾದ್ಮೇಲೆ ಕುಂಬ್ಳೆ ಬಂದು ಗೆಲ್ಲಿಸ್ತಾರೆ. ಇನ್ನೊಂದು ಟೈಮು ವಿರಾಟ್ ಕೊಹ್ಲಿ ಬಂದು ಗೆಲ್ಲಿಸ್ತಾರೆ. ಆ ಟೈಮ್ ಅಷ್ಟೇ. ಇಲ್ಲಿ ಯಾರನ್ನೂ ಓವರ್ಟೇಕ್ ಮಾಡಿ ಗೆದ್ದರು ಅಥವಾ ಇವ್ರನ್ನ ಮೀರಿ ಹೋಗಿದ್ದು ಅನ್ನೋ ಥರದಲ್ಲ ಅಲ್ಲ. ಆ ಸಮಯಕ್ಕೆ ಶಿವಣ್ಣ ಸಿನಿಮಾ ಬಂದಾಗ ಆ ಒಂದು ಶಿವಣ್ಣ ಒಂದು ರೇಂಜ್ ಇರುತ್ತೆ. ಆಮೇಲೆ ಈಗಲೂ ಕಾಂಪಿಟೇಷನ್ ಕೊಡ್ತಾರೆ ನೋಡಿ. ಬಂದ್ರು ವಾವ್ ಅಂತ ಅನ್ಸುತ್ತೆ. ಅದು ಅವರು ಹಂಬಲಾಗಿ ಹೇಳ್ತಾರೆ, ನಂಗೆ ಇಷ್ಟು ವರ್ಷದಲ್ಲಿ ನಂಗೆ ಕನ್ನಡದಲ್ಲಿ ಮಾತ್ರ ಸಿಕ್ಕಿದ ಅಭಿಮಾನ ಇಡೀ ಸೌತ್ ಇಂಡಿಯಾದಲ್ಲಿ ಸಿಕ್ಕಿದೆ ಈಗ ಅಂತ. ಎಷ್ಟು ಜನ ತಮಿಳ್ ಫ್ಯಾನ್ಸ್ ಆಗೋಗ್ಬಿಟ್ರು, ತಮಿಳ್ ಫ್ಯಾನ್ಸು ಫ್ಯಾನ್ಸ್ ಆಗೋಗ್ಬಿಟ್ರು. ಶಿವಣ್ಣ ಅರೈಸ್ಗೆ ಒಬ್ಬ ಅಂದ್ರೆ ಒಂದ್ ಬೇಕಿತ್ತು ಅವ್ರಿಗೂ. ಹೊರಗಡೆ ಇದ್ರಲ್ಲೂ ಪರಭಾಷೆಯಲ್ಲೂ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಿ ಅದೆಲ್ರಿಗೂ ಇತ್ತು ಎಕ್ಸ್ಪೆಕ್ಟೇಷನ್, ಹೆಂಗಿರುತ್ತೆ. ಬಟ್ ಎಂಟ್ರಿ ಬಂದು ಚಿಂದಿ ಅಡ್ಡಾಡ ಕದರೇ ಬೇರೆ ಇತ್ತು ಅವ್ರು ಒಂಥರ. ಆಮೇಲೆ ಸುದೀಪ್ ಅವರು ನೋಡಿ ಈಗದಲ್ಲಿ, ಆಮೇಲೆ ಹಿಂದಿ ಸಿನಿಮಾಗಳಲ್ಲಿ ರನ್ ಸಿನಿಮಾದಲ್ಲಿ ಅದು ನೋಡಿ ಅವ್ರದ್ದೊಂಥರ ವರ್ಸಿಟೈಲು, ಒಂಥರ ಸೆಟಲ್ಡು, ಆ ವಾಯ್ಸು, ಆ ಲುಕ್, ಅದೊಂದು ಕದರ್. ಆಮೇಲೆ ದರ್ಶನ್ ಒಂಥರ ಮಾಸು, ಫುಲ್ ಪಾಕ ಮಾಸು. ಎಂಟ್ರಿ ಕೊಡ್ತಿದ್ದಂಗೆ ಢಮ್ ಢಮ್ ಢಮ್. ಒಂದೊಂದು ಒಬ್ಬೊಬ್ರದ್ದು ಒಂದು ಚಾಪ್ ಅನ್ನೋದಿರುತ್ತೆ. ಆ ಒಂದೊಂದು ಟೈಮಲ್ಲೂ ಎಲ್ಲರೂ ಕೊಟ್ಟವ್ರೇನೆ. ಎಲ್ಲರೂ ಸಿನಿಮಾ ಅಂದಮೇಲೆ ಯಾರ ಕೈಯಲ್ಲೂ ಇಲ್ಲ, ಟೈಮ್ ಅಷ್ಟೇ. ಕೆಲವೊಂದು ಕಥೆನೇ ಏನು ಇಲ್ಲದೆ ಇರೋವಂಥದ್ದು ಇಟ್ಟಾಗ್ಬಿಟ್ಟಿರುತ್ತೆ, ಕೆಲವು ಒಳ್ಳೆ ಕತೆ ಇರೋದು ಇಟ್ಟಾಕಿರಲ್ಲ. ಅದೇನು ಅಷ್ಟೇ, ಟೈಮ್ ಆಗುತ್ತೋ ಏನೋ ಅನ್ನೋ ಥರ. ಕೆಲವೊಂದು ಗೊತ್ತಿದ್ದೂ ಆಗಿರುತ್ತೋ ಏನೋ ಗೊತ್ತಿಲ್ಲ. ಆ ರೀತಿ ಇದ್ದಾಗ ಗಿವನ್ ಹಿಟ್ ಎಲ್ಲರೂ ಮಾಡ್ತಾರೆ. ಯಾರು ಸುಮ್ಮನೆ ಬೇಕಾಬಿಟ್ಟಿ ಥರ ಸಿನಿಮಾ ಮಾಡೋದಲ್ಲ. ಅದು ಯಾಕಂದರೆ ಅವ್ರದ್ದು ರೆಪ್ಯುಟೇಷನ್ ಇರುತ್ತೆ, ಹಣ ತಗೊಂಡಿರ್ತಾರೆ, ಜವಾಬ್ದಾರಿ ಇರುತ್ತೆ, ಎಲ್ಲನೂ ಇರುತ್ತೆ. ಹಾಗೆ ಸುಮ್ಮನೆ ಅಂತ ಯಾರು ಮಾಡೋದಿಲ್ಲ. ಒಂದೊಂದು ಇರುತ್ತೆ. ಯಶದು ಒಂದು ಫ್ಲೇವರು,
ಇವ್ರದ್ದೊಂದು ಫ್ಲೇವರ್, ಶಿವಣ್ಣದು, ಸುದೀಪ್ ಸರ್ದೊಂದು, ಇವ್ರದ್ದೊಂದು, ಅಪ್ಪು ಸರ್ದೊಂದು, ಆ ಯಂಗ್ಸ್ಟರ್ಸ್ ಇದಕ್ಕೆ ಬರ್ತಾರೆ ಅವರು. ಆಮೇಲೆ ಡಾಲಿದಾಗಲಿ, ಆಮೇಲೆ ನಮ್ಮ ರಿಷಬ್ ಆಗಲಿ, ರಕ್ಷಿತ್ ಶೆಟ್ಟಿ, ಆಮೇಲೆ ನಮ್ಮ ಇವರು ಒಂದು ಮೊಟ್ಟೆ ಕತೆ ರಾಜ್ ಬಿ ಶೆಟ್ಟಿ ಅವರಾಗಲಿ, ಒಂದೊಂದೊಂದೊಂದೊಂದು ಬೇರೆ ಆ ಎರ ಅಷ್ಟೇ ಅಂತೀವಿ ನಾವು. ಬಟ್ ಎಲ್ಲ ಎರದಲ್ಲೂ ಕೊಟ್ಕೊಂಡು ಈಗಲೂ ಸ್ಟ್ಯಾಂಡಿಂಗು ಒಂದಷ್ಟು ಜನ ಇದ್ದಾರೆ. ಆ ಥರ ಅಷ್ಟೇ. ಯಾರು ಬಂದ ಇದು ಯಾರು ಅಂತ ಮೇಲೆ, ಅಲ್ಲ, ಯಾರು ಕೆಳಗೆ ಯಾರ ಅದೇನಿಲ್ಲ. ಮೇಲೆ ಕೆಳಗಡೆ ಇಲ್ಲ. ಹೌದು. ಆ ಸಮಯಕ್ಕೆ ಶುಕ್ರವಾರ ಏನು ಮಾರ್ನಿಂಗ್ ಶೋ ಬರುತ್ತೆ ಅವರೇ ಮೇಲೆ ಆ ಥರ. ಸರ್, ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ ರಾಕಿ ಸಿನಿಮಾ ಬಗ್ಗೆ ಮತ್ತೆ ನಿಮ್ಮ ಸಿನಿಮಾ ಜರ್ನಿ ಬಗ್ಗೆ. ಹಾಗೇನೆ ಒಂದು ಟ್ರೆಂಡಿಂಗ್ ಕ್ವಶನ್ ಇವಾಗ ಇದೆ, ನವಗ್ರಹ ಸಿನಿಮಾ ಪಾರ್ಟ್ 2 ಯಾವಾಗ ಬರುತ್ತೆ ಅಂತ. ಅದ್ರ ಬಗ್ಗೆ ಆನಿಮೇಷನ್ ಎಲ್ಲ ಮಾಡಿ ಸಿಕ್ಕಾಬಟ್ಟೆ ಅದು ವೈರಲ್ ಆಯ್ತು ಇನ್ಫ್ಯಾಕ್ಟ್ ಸೋಷಿಯಲ್ ಮೀಡಿಯಾದಲ್ಲಿ. ನವಗ್ರಹ ಪಾರ್ಟ್ 2ನ ನಾವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ಅದು ಪೋಯ ಅಲೋ ಎಮ್ಮ ನೋಡಿದೀರಾ ಸಿನಿಮಾ? ಅದ್ರಲ್ಲಿ ಇದೆಯಲ್ಲ ತೆರೆಯಾದು ಪೋಯ, ನಂಗೆ ಗೊತ್ತಿಲ್ಲ. ಆ ಥರ ನಮಗೂ ಭಾಳ ಜನ ಹಿಂಗೆ ಕೇಳೋದು. ಅದು ಬಂದಾಗಿಂದ ಅಂತೂ ತುಂಬ ಜನ ಕೇಳ್ತಾರೆ, ಸರ್ ಯಾವಾಗ ಸರ್ ನವಗ್ರಹ ಯಾವಾಗ ಸರ್? ಮೊನ್ನೆ ಇದರಲ್ಲೂ ಅಷ್ಟೇ KCCಲಿ ಅಲ್ಲೂ ಅಷ್ಟೇ ನಾವು P1 ಸ್ಟ್ಯಾಂಡಲ್ಲಿದ್ವಿ ಊಟಕ್ಕೆ ಅಂತ ಹೋದಾಗ ಅಲ್ಲಿ ಬೊಫೆ ಊಟ ಬಂದು ಅವ್ರೂ ಸರ್ ನೀವು ನಗರದಲ್ಲಿ ಮಾಡಿದಿರಲ್ವಾ? ಹೌದು ಸರ್, ಉತ್ತರ ಕರ್ನಾಟಕದವ್ರು ಹುಡುಗರು. ಸರ್ ನವಗ್ರಹ 2 ಯಾವಾಗ್ರಿ? ನನಗೆ ಗೊತ್ತಿಲ್ಲ ಕಣಯ್ಯ ಅಂದು. ನಿಮಗೆ ಗೊತ್ತಿಲ್ಲೇನ್ರಿ ಯಾವಾಗ್ರಿ? ಅದ್ಯಾವುದೋ ಯೂಟ್ಯೂಬ್ನಾಗ ಬಂದಿತ್ತಲ್ರಿ ಅದು ಪಾರ್ಟ್ 2 ಬರ್ತದೆ ಅಂತ. ನಾನು ಅದಕ್ಕೆ ಕಾಯ್ತಾ ಇದ್ದೀನಿಪ್ಪ ಅನ್ನೋದು. ಬಟ್ ಕಲ್ಟ್ ಸ್ಟೇಟಸ್ ಬಂದ್ಬಿಡ್ತಾರ ಸಿನಿಮಾ ಒಂಥರ. ಅಯ್ಯೋ ಸೀರಿಯಸ್ಲಿ ಸೂಪರ್. ಆ ತರದೊಂದು ಹೀಸ್ಟ್ ಕೈಂಡ್ ಆಫ್ ಸಿನಿಮಾ, ಅದು ನಮ್ಮ ನೆಲದ ಕಥೆ ಇರುವಂತ ಸಿನಿಮಾ. ಈಗಲೂ ವೈಟಿಂಗ್ ಆಕ್ಚುಲಿ, ಆದಷ್ಟು ಬೇಗ ನೀವೆಲ್ಲ ಸೇರ್ಕೊಂಡು ಮಾಡಿ. ದಿನಕರ್ ಸರ್ಗೂ ಆಕ್ಚುಲಿ ಪ್ರಶ್ನೆ ಕೇಳಿದ್ದೆ. ನನ್ಗಂತೂ ಹಿಂಗಿದೆ, ಹಿಂಗೆ ಅದ್ರ ಕಚ್ಕೊಂಡಿದ್ದೀನಿ. ನಾನು ಅದೇನೋ ದಿನಕರ್ಗೆ ಹೇಳಿದ್ದೆ ಮನೆ, ಅಪ್ಪಿ ನೀವು ಅಂದ್ಬಿಟ್ರೆ ನಾನು ರೆಡಿ ಆಗ್ಬಿಡ್ತೀನಿ ಅಪ್ಪಿ, ಒಂದು 2 ತಿಂಗಳಲ್ಲಿ ಪಕ್ಕ ಹೊಡ್ಕೊಂಡು ರಪರ ಇದೆಲ್ಲ ಹೋಗ್ಬಿಟ್ಟು ಬೊಕ್ಕದು ಬರ್ಸ್ಕೊಂಡ್ಬಿಡ್ತೀನಿ. ಫಸ್ಟ್ಗೂ ಸೆಕೆಂಡ್ಗೂ ಬೇರೆ ರೀತಿನೇ ಇರಬೇಕು, ನಾಗೇಂದ್ರ ಅರಸು ಕಾಣೋದು ಬೇರೆ ರೀತಿನೇ ಇರಬೇಕು ಅಂತ ಅನ್ನೋ ಥರದಲ್ಲಿಂದ. ದಿನಕರ್ ಸರ್ಗೂ ಕೇಳಿದ್ದೆ, ಅದೇ ಇನ್ನೂ ಏನೋ ಗೊತ್ತಿಲ್ಲ, ಪ್ರಾಕ್ಟಿಕಲ್ ಆಗ್ಬೇಕು ನೋಡ್ಬೇಕು ಅಂತ ಹೇಳಿದ್ರು ಅಷ್ಟೇ ಅವರು. ಎಸ್ ಸರ್. ಸರ್, ಕಾಟೇರ ರಿಲೀಸ್ ಆಗ್ತಾ ಇದೆ, ನಿಮ್ಮ ಸ್ನೇಹಿತರ ಸಿನಿಮಾ 29ಕ್ಕೆ. ಏನು ಹೇಳಕ್ ಇಷ್ಟಪಡ್ತೀರಾ ಕೊನೆಯದಾಗಿ? ಕೊನೆಯದಾಗಿ ಹೇಳಕ್ ಇಷ್ಟಪಡಲ್ಲ, ಯಾಕಂದ್ರೆ ಪ್ರತಿ ಸರಿನೂ ದರ್ಶನ್ ಸಿನಿಮಾ ಅದ್ಭುತವಾಗೇ ಇರುತ್ತೆ, ಚೆನ್ನಾಗೇ ಇರುತ್ತೆ. ಬಟ್ ಕಾಟೇರ ಒಂಥರ ಕ್ಯೂರಿಯಾಸಿಟಿ ಇದೆ ಈ ಸಿನಿಮಾ. ಒಂದು ನೆಲದ ಸಬ್ಜೆಕ್ಟು, ನಮ್ಮ ಮಣ್ಣಿನ ಸೊಗಡಿನ ಸಬ್ಜೆಕ್ಟು ಇದು. ಆಮೇಲೆ ಶೇಡ್ಸಲ್ಲಿ ಕಾಣ್ತಾರೆ, ಅದಂತೂ ಹೆಣ್ಣಲ್ಲಿ ಒಂದು ಕೋಣ ಇಟ್ಕೊಂಬರೋದು, ಅದಂತೂ ನೋಡ್ಬಿಡು ವಾವ್ ಅನ್ನೋ ಥರ ಇತ್ತು. ಸಮಥಿಂಗ್ ಇಸ್ ದೇರ್, ಕ್ಯೂರಿಯಾಸಿಟಿ ಇದೆ, ಕಾಯಬೇಕು ಹೆಂಗೆ ಅಂತ. ಬಟ್ ಎಕ್ಸ್ಪೆಕ್ಟೇಷನ್ ಅಂತೂ ತುಂಬಾ ಇದೆ, 100%. ಅದ್ಭುತ ಸಾಂಗ್ಗಳು, ಆಮೇಲೆ ಆ್ಯಸ್ ಇಟ್ ಈಸ್ ಬೊಂಬಟ್ ಆ್ಯಕ್ಷನ್ಸು ಎಲ್ಲ, ಡೈಲಾಗ್ಸ್. ಇಬ್ರು ನಿಮ್ಮ ಸ್ನೇಹಿತರು ಸಿನಿಮಾ ಗೆಲ್ಲಬೇಕು, ಚೆನ್ನಾಗಾಗಬೇಕು, ಎಲ್ರಿಗೂ ಒಳ್ಳೇದಾಗಬೇಕು ಅಷ್ಟೇ. ಸರ್, ರಿಷಬ್ ಶೆಟ್ಟಿ ಅವರು ನಮ್ಮ ಸುಂದರ ಕೃಷ್ಣ ಅರಸ್ ಸರ್ದು ಒಂದು ಮಿಮಿಕ್ ಮಾಡಿದ್ರು. ಹೌದೌದು. ಅದೊಂದು ಹೇಳ್ಬಿಟ್ಟು ನಮ್ಮ ಕಾರ್ಯಕ್ರಮನ ಮುಗಿಸ್ಬಿಡಿ ಸರ್. ಆ ನಗು ಬೇಕು ನಮ್ಗೆ ಆಕ್ಚುಲಿ, ಸುಂದರ ಕೃಷ್ಣ ಅರಸ್ ಅವ್ರದ್ದು ನಗು. ಯಾಕಂದ್ರೆ ನನ್ಗೆ ಕಲಿಸ್ತಾ ಇರ್ತಾರೆ ತುಂಬಾ ಜನ ಅದನ್ನ, ಅದು ಝೀಯಲ್ಲೇನೋ ಅನ್ಸುತ್ತೆ ಆಗಿದ್ದು ಅಂದ್ಬಿಟ್ಟು ಈ ತರ ಹಿಂಗೆ ತುಂಬಾ ಜನಕ್ಕೆ ಇದಾರೆ ಫೇವ್ರೇಟ್. ನನ್ಗೆ ಗೊತ್ತಿರ್ಲಿಲ್ಲ. ನಮ್ ಡ್ಯಾಡಿ ಈಗಿರೋ ಆರ್ಟಿಸ್ಟ್ಗಳಿಗೆ ತುಂಬಾ ಜನಕ್ಕೆ ಫೇವ್ರೇಟ್ ಇದಾರೆ ಆ ಒಂದು ಮಿಮಿಕ್ರಿ ಇದ್ರಲ್ಲಿ. ಜಗೇಶ್ ಅವ್ರೂ ಅಷ್ಟೇ, ಜಗೇಶ್ ಅವ್ರೂ ಒಂದು ಇದರಲ್ಲಿ ಹೇಳಿದ್ರು, ಹೆಣ್ಣು ಬಾಳೆಹಣ್ಣು, ಹಣ್ಣು ತಿಂದ್ಮೇಲೆ ಸಿಪ್ಪೆ ತಿಪ್ಪೆಗೆನೆ. ಸೂಪರ್ ಸರ್, ಸೂಪರ್ ಸೂಪರ್ ಸೂಪರ್. ಇದು ಮೊನ್ನೆ ದುಬೈಗೆ ಹೋದಾಗ್ಲೂ ಕ್ರಿಕೆಟ್ಗೆ ಹೋಗಿದ್ವಿ ರಾಜ್ ಕಪ್ಗೆ. ಅಲ್ಲಿರೋರು ಎಲ್ಲ ಸ್ವಲ್ಪ ಮಂಗ್ಳೂರು ಕಡೆಯವರು ಶೆಟ್ರು, ಸರಿ ನೀವು ಇವ್ರ ಮಗ ಅಲ್ರಿ, ನೀವು ನವಗ್ರಹ ಮಾಡಿದ್ರಲ್ಲಿ ನಿಮ್ಮ ತಂದೆ ಭಾಳ ಸಿನಿಮಾ ನೋಡಿದ್ದೀನಿ, ಆ ನಗು ಭಾಳ, ಎಲ್ಲಿ ಒಂದ್ಸರಿ ನಗುತ್ತೀರಾ ಅಂತ. ಆಯ್ತು ನಗದು, ಎಷ್ಟು ಸರಿ ಅಂತ ನಮಗೆ ಎಲ್ರಿಗೂ ನಕ್ಕು. ಬಟ್ ಅದು ನೆನೆಸ್ಕೊಂತಾರಲ್ಲ, ನಿಜವಲ್ಲೂ ಸಾಕಾದ ಖುಷಿ ಆಗುತ್ತೆ, ಹೆಮ್ಮೆ ಒಂಥರ. ಅದಕ್ಕೆ ನಾನು ಯಾರಿಗೂ ಇಲ್ಲ ಅನ್ನಲ್ಲ, ಯಾರೇ ಕೇಳಿದ್ರು ಅದೊಂದು ಖುಷಿ. ಅದು ಎಕ್ಸ್ಪೆಷಲಿ ಈ ಡೈಲಾಗು, ಹೆಣ್ಣು ಬಾಳೆಹಣ್ಣು. ನಾನು ಯಾವುದೇ ಕೆಲವೊಮ್ಮೆ ಯಾವುದೋ ಸ್ಟೇಜ್ ಫಂಕ್ಷನ್ಗೆ ಅಲ್ಲಿ ಇಲ್ಲಿಗೆ ಹೋದಾಗ್ಲೂ ಅಲ್ಲೂ ಕೇಳ್ತಾರೆ, ಆ್ಯಂಕರೇ ಕೇಳ್ತಾರೆ ಫಿಮೇಲ್,
ಆಗ ನಾನು ಅವ್ರಿಗೇನೆ ಹೆಣ್ಣು ಬಾಳೆಹಣ್ಣು ಅಂತ ಹಿಂಗಂತೀನಿ ಅವ್ರು ಹಿಂಗಂತಾರೆ ಅಮ್ಮ ನಮ್ಮ ಅಪ್ಪನ ಡೈಲಾಗ್ ಅಮ್ಮ ಇದು ಅಂತ ಅನ್ನೋದು. ಕರೆಕ್ಟ್ ಸರ್, ತುಂಬ ಖುಷಿ ಆಯ್ತು ಆ್ಯಕ್ಚುಲಿ ನೀವು ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ, ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡಿದ್ದಕ್ಕೆ. ಹೀಗೆ ಬರ್ತಾ ಇರಿ, ಹಾಗೆಯೇ ನಿಮ್ಮ ಒಂದು ಸಿನಿ ಜರ್ನಿ ಕೂಡ ಒಳ್ಳೆ ರೀತಿಯಲ್ಲಿ ಆಗಲಿ ಇನ್ನು ಮುಂದಕ್ಕೆ. ಆಲ್ ದ ಬೆಸ್ಟ್ ಟು ಆಲ್ ಯುವರ್ ಪ್ರಾಜೆಕ್ಟ್ಸ್. ಹಾಗೆ ಫಿಟ್ನೆಸ್ ಎಂತೂಸಿಯಾಸ್ಟ್ ಆಗಿ ಕೂಡ ಈಗ ಬಡ್ತಿ ಪಡ್ಕೊಂಡಿದ್ದೀರಾ. ಸೊ ಸಾಕಷ್ಟು ರೀಲ್ಸ್ಗಳು ಬರ್ತಾ ಇರಲಿ ನಿಮ್ಮ ಪತ್ನಿಯವ್ರ ಜೊತೆಗೆ. ಸರ್ ಒಳ್ಳೇದಾಗಲಿ ಸರ್, ಥ್ಯಾಂಕ್ ಯು. ನನ್ನ ಪತ್ನಿಯವ್ರ ಜೊತೆನೇ ಸರ್ ಮಾಡೋದು, ಬೇರೆ ಪತ್ನಿಯವ್ರ ಜೊತೆ ಅದೇ ಮಾಡೋದು. ಸೇಫ್ ಅಲ್ವಾ ಸರ್? ತುಂಬಾ ಜನ ಕೇಳ್ತಾರೆ ಶೂಟಿಂಗ್ ಸರ್ ಬನ್ನಿ ಸರ್ ರೀಲ್ಸ್ ಮಾಡೋಣ ಅಂತ ಬರ್ತೀನಿ, ನಕ್ ಬರ್ತೀನಿ, ಬೇಕಾದ್ರೆ ಹುಡುಗರ ಜೊತೆ ಮಾಡ್ಬಿಡ್ತೀನಿ. ಆಮೇಲೆ ಯಾವ ಗ್ರಾಚಾರ ಸುಮ್ಮನೆ ಆಮೇಲೆ ನೋಡಿ ನಮ್ಮ ಮಿಸಸ್ ಏನನ್ನಲ್ಲ ಒಂದ್ಸರಿ ಯಾವ್ದೋ ಮಾಡ ಇದ್ಯಾರ್ರಿ ಇದು, ಇದ್ಯಾರಿದು ಸುಮ್ಮನೆ ಕೇಳ್ತಾರಮ್ಮ, ಹಂಗಿದ್ರೆ ಎಲ್ಲ ಕೇಳ್ತಾರೆ ಅಂತ ಮಾಡ್ತೀರ ನೀವು ಅನ್ನೋದು. ಇಲ್ಲ ಇನ್ಮೇಲೆ ಮಾಡಲ್ಲ, ಇಲ್ಲ ಮಾಡಿ ಪರವಾಗಿಲ್ಲ ಅನ್ನೋದು. ಆಮೇಲೆ ನಾನು ಅಂದ್ಬಿಟ್ಟು ಯಾಕೋ ಬೇಡಪ್ಪ, ಬೇಕಾದ್ರೆ ಹುಡುಗರು ಬರ್ತೀರಾ ಕಮಾನ್. ಅದು ಜೊತೆಲೇನೋ ಯಾವುದೋ ಶೂಟಿಂಗಿಗೆ ಹೀರೋಯಿನ್ ಕೇಳಿದಾಗ ಇನ್ನೊಬ್ರನ್ನ ಹಾಕೊಂತೀನಿ, ಡ್ಯಾನ್ಸ್ ಮಾಸ್ಟರ್ ಅಥವಾ ಇನ್ಯಾರನ್ನೋ ಜೊತೆಗೆ ನೀವು ಇರಬೇಕು ಅಂದ್ಬಿಟ್ಟು 3 ಜನ, ಇಲ್ಲಾಂದ್ರೆ ಬರೀ ಇಬ್ಬರೇ ಆದರೆ ಓಹೋ ಏನು ಅಂತಂದ್ರೆ ಸುಮ್ಮನೆ ಕಾಲು ಎಳಿಯೋದು ಅಷ್ಟೇ. ಅವಳು ರೇಗ್ಸೋದು, ನಾವು ಹಿಂಗೆ ಒಂಥರ ಸಕ್ಕದಾಗೆ ರೇಗ್ಸೋದು, ಕಾಲು ಎಳ್ಕೊಂಡು ಈ ರೀತಿ ಮಾಡ್ತಿರ್ತೀವಿ. ಸುಮ್ಮನೆ ಅದೊಂದು ಒಂಥರ ಹ್ಯಾಪಿ ಫ್ಯಾಮಿಲಿ. ಒಳ್ಳೆ ಹೆಂಡತಿ, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಹೆಂಡತಿ ಸಿಕ್ಕಿದ್ದಾಳೆ, ಸಪೋರ್ಟಿಂಗ್ ಆಗಿದ್ದಾಳೆ. ಇಬ್ರು ಹೆಂಡ್ತಿರು. ಯಾರು ಸರ್? ಮೊದಲನೇದು ಸಿನಿಮಾ, ಎರಡನೇದು ಹೆಂಡತಿ. ನಾನು ಯಾರಿಗೆ ಹೋದ್ರು ಅದೇನೇ ಹೇಳೋದು, ನನ್ನ ಸೆಕೆಂಡ್ ವೈಫ್ ಹಿಂಗಂತಾರೆ. ಸೆಕೆಂಡ್ ವೈಫ್, ಫಸ್ಟ್ ವೈಫು ಸಿನಿಮಾ, ಸೆಕೆಂಡ್ ವೈಫ್. ಎಸ್ ಸರ್, ತುಂಬ ಮಜವಾಗಿತ್ತು ಸಂದರ್ಶನ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತದೆ. ಎಸ್ ಸರ್, ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಿಷ್ಟು ಈ ಹೊತ್ತಿನ ವಿಶೇಷ ಅಂಕ. ಸೊ ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.